ಓಂ ಯಸ್ಮಾತ್ ಪರಂ ನಾ ಪರಮಸ್ತಿ ಕಿಂಚಿತ್ ಯಸ್ಮಾನ್ನಾಣಿಯೋ ನ ಜ್ಯಾಯೋಸ್ತಿ ಕಿಂಚಿತ್ ವೃಕ್ಷೈವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ಯದಂತಿ ಯಚ್ಚ ದೂರಕೆ ಭಜಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 818ನೇ ಭಾಗ, ಶಾಂತಿ ಪರ್ವದ ಪ್ರವಚನ ಸರಣಿಯಲ್ಲಿ 117ನೇ ಭಾಗ, 165 ಅಧ್ಯಾಯ ಸಂಖ್ಯೆ 165 ಅಥವಾ 163 ಅಥವಾ 144, ಅದರ 69ನೇ ಶ್ಲೋಕದವರೆಗೆ ಈ ಹಿಂದೆ ಕಥೆ ಸಮಾಪ್ತವಾಗಿದೆ. ವಿವಿಧ ದೋಷಗಳಿಗೆ ಏನು ಪ್ರಾಯಶ್ಚಿತ್ತ ಅಂತ ಅನ್ನೋದನ್ನು ಭೀಷ್ಮ ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಪರಿವೇತ್ತ, ಪರಿವಿತ್ತ, ಪರಿವೇದನೀಯ, ಪರಿದಾಯಿ, ಪರಿಕರ್ತ, ಇವರೆಲ್ಲರಿಗೂ ಕೂಡ ಏನು ದೋಷ ಅಂತ ಅನ್ನೋದನ್ನು ಪ್ರಧಾನವಾಗಿ ಕಳೆದ ದಿವಸ ನೋಡಿದ್ದೀವಿ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಥ ಪ್ರಥಮಂ ಪೂರ್ವಕಥಾನುವಾದಸ್ತಾವತ್ ಶ್ರೂಯತಾಂ. ಮಹಾಭಾರತಸ್ಯ ಶ್ರವಣಸುಖಾವಹಾಃ ಕಥಾಃ ಶೃಣ್ವತಾಮಸ್ಮಾಕಂ ಸರ್ವೇಷಾಂ ಶ್ರೋತॄಣಾಂ ಅಯಂ 18-800 ಭಾಗಃ. ಶಾಂತಿಪರ್ವಣಶ್ಚ 17-100 ಭಾಗಃ. 65 ಅಥವಾ 63 ಅಥವಾ 44 ಅಧ್ಯಾಯः ಶಾಂತಿಪರ್ವಭಾಗೆ ಇದಾनीं ಸಂಶ್ರೂಯತೆ. ತಸ್ಯ 69 ಶ್ಲೋಕः ಗತೆ ದಿವಸೆ ಸಂಪೂರ್ತಸ್ತಿಷ್ಠತಿ. ಸರ್ವೇ ಪುರುಷಾಃ ಸರ್ವಾः ಸ್ತ್ರಿಯಶ್ಚ शीलस्य विषये समानतां भजन्ते. यदि कश्चन पुरुषः शीलभ्रष्टो भवति, यत्किञ्चित् तस्य प्रायश्चित्तं शास्त्रे विधीयते, तदेव स्त्रीणामपि प्रायश्चित्तम् अनुसरणीयं भवेत्. अपि च अग्रजे अनूढे स्थिते सति यः कश्चन अनुजः दारकर्म करोति, गृहस्थाश्रमं प्रविशति, सः परिवेत्ता भवति. तस्य च अग्रजः परिवित्तः भवति. अनुजस्य पत्नी परिवेदनीया अथवा परिवेदिनी भवति. तस्याः कन्यायाः पिता परिदायी भवति. तत्र च यः पुरोहितः विवाहे तिष्ठति सः परिकर्ता भवति. सर्वे एते पतिताः भवन्ति. यज्ञहीनानां ब्राह्मणानां यत् प्रायश्चित्तं शास्त्रे समुदाह्रियते, तदेव प्रायश्चित्तं एतेषां सर्वेषामपि प्रायश्चित्तत्वेन परिगण्यते. अथवा मासमेकं चान्द्रायणं व्रतं वा कृत्स्नं व्रतं वा
ತೇ ಆಚರೇಯು ತತಶ್ಚ ಪರಿಶುದ್ಧಾಃ ಭವೇಯುಃ ಇತಿ ಶಾಸ್ತ್ರಸ್ಯ ಸಂಪ್ರದಾಯಶ್ಚ ಭಾವಃ ಅವಗಮ್ಯತೆ. ಶಾಂತಿ ಪರ್ವದ 165 ಅಥವಾ 63 ಅಥವಾ 144ನೇ ಅಧ್ಯಾಯ ಈಗ ನಡೆದಿದೆ. ಸ್ತ್ರೀ ಪುರುಷರೆಲ್ಲರಿಗೂ ಕೂಡ ಶೀಲ ಹೇಗೆ ಸಮಾನವಾದದ್ದು ಅಂತ ಅನ್ನೋದನ್ನು ಕಳೆದ ದಿವಸ ನೋಡಿದ್ದೇವೆ. ಆಧುನಿಕ ಯುಗದಲ್ಲಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಶೀಲಭ್ರಷ್ಟರಾಗುವಂಥ ಅವಕಾಶಗಳು ಮೇಲಿನ ಮೇಲೆ ಬಹಳ ಬರ್ತಿವೆ. ಆಧುನಿಕ ಔದ್ಯೋಗಿಕ ಪರಿಸರ, ಆಧುನಿಕ ಶೈಕ್ಷಣಿಕ ಪರಿಸರ, ಅದೆಲ್ಲದಕ್ಕಿಂತಲೂ ಗಾಬರಿ ಹುಟ್ಟಿಸುವಂಥ ಸಂಗತಿ ಅಂದರೆ ತಾವು ಶೀಲಭ್ರಷ್ಟರಾಗಿದ್ದೀವಿ ಅಂತ ಅನ್ನೋದನ್ನು ಮನುಷ್ಯ ಒಪ್ಪಿಕೊಳ್ಳದೆ ಅದನ್ನು ಏನೇನೋ ಕಾರಣದಿಂದ ಸಮರ್ಥನೆ ಬೇರೆ ಮಾಡ್ಕೊಳ್ಳೋದು, ಅದೆಲ್ಲ ಸಹಜ ಅಂತ ಅನ್ನೋದು, ಭಗವಂತನೇ ಈ ಸಂಬಂಧವನ್ನು ಏರ್ಪಡಿಸಿದ್ದಾನೆ ಅಂತ ಅನ್ನೋದು. ಯಾರಾದರೂ ಹೀಗೆ ಹೇಳ್ತಾರ ಅಂತ ನಿಮ್ಗೆ ಆಶ್ಚರ್ಯ ಕಾಣಿಸ್ಬೋದು. ಆದರೆ ಹೇಳ್ತಿದ್ದದ್ದು ನನ್ನ ಗಮನಕ್ಕೆ ಬಂದಿದೆ, ಅದಕ್ಕಾಗಿ ಇದನ್ನು ನಿಮ್ಮ ಎದುರಿಗೆ ಹೇಳ್ಕೊತಿದ್ದೇನೆ ಅಷ್ಟೆ. ತಪ್ಪು ಮನುಷ್ಯ ಮಾಡ್ತಾನೆ, ಆದರೆ ಮಾಡಿದ ತಪ್ಪನ್ನು ತಪ್ಪು ಅಂತ ಅಂತರಂಗದಲ್ಲಿ ಆದರೂ ಒಪ್ಕೋಬೇಕು. ಬಹಿರಂಗದಲ್ಲಿ ಒಪ್ಕೊಳ್ಳುವಷ್ಟು ಧೈರ್ಯ ಎಲ್ಲರಿಗೂ ಇರೋದಿಲ್ಲ. ಅಂತರಂಗದಲ್ಲಿ ಆದರೂ ಒಪ್ಕೋಬೇಕು. ಬಹಿರಂಗದಲ್ಲಿ ಕನಿಷ್ಠ ಪಕ್ಷ ಅದನ್ನು ಸಮರ್ಥನೆ ಆದರೂ ಮಾಡ್ಕೊಳ್ಬಾರ್ದು, ಸುಮ್ಮನೆ ಎದ್ದು ಬಿಡಬೇಕು. ಮನುಷ್ಯ ತಪ್ಪನ್ನು ಸಮರ್ಥನೆ ಮಾಡ್ಕೊಳ್ಳುವುದಾದರೆ ಅವನಿಗೆ ಅನೇಕ ಯುಕ್ತಿಗಳು ಸಿಗ್ತವೆ. ಅದರಲ್ಲಿ ಒಂದಿಷ್ಟು ಬುದ್ಧಿವಂತನಾಗಿದ್ದರೆ, ಒಂದಿಷ್ಟು ವಾಚಾಳನಾಗಿದ್ದರೆ, ಒಂದಿಷ್ಟು ಓದಿದ್ರೆ ಅದಕ್ಕೆ ಏನೇನೋ ಸಮರ್ಥನೆಗಳನ್ನು ಎಲ್ಲೆಲ್ಲಿಂದಲೂ ಎಳೆದು ತರ್ತಾನೆ ಮನುಷ್ಯ. ಇದು ಬಹಳ ಅಪಾಯಕಾರಿ. ಅಂಥ ಎಲ್ಲ ಪ್ರವೃತ್ತಿಗಳನ್ನು ನಾವು ನಿಗ್ರಹಿಸಿಕೊಳ್ಬೇಕು ಅಂತನ್ನೋದನ್ನು ಕಳೆದ ದಿವಸ ನೋಡಿದ್ದೀವಿ. ಅದರ ಅನುವಾದ ಮಾತ್ರ ಇವತ್ತು ನಡೆದಿದೆ. ಮತ್ತೆ ಎಷ್ಟು ಭಯಂಕರವಾದಂಥ ಶಿಕ್ಷೆಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತನ್ನೋದನ್ನು ಕೂಡ ನೋಡಿದ್ದೀವಿ. ಒಂದು ಬಾರಿ ವ್ಯಭಿಚಾರವನ್ನು ಯಾರಾದರೂ ಮಾಡಿದರೆ, ಸ್ತ್ರೀಯಾಗಲಿ ಪುರುಷನಾಗಲಿ, ಮತ್ತೆ ಅದನ್ನು ಅವರು ನಿಗ್ರಹಿಸಿಕೊಳ್ಳಿಕ್ಕೆ ತಿದ್ದಿಕೊಳ್ಳಿಕ್ಕೆ ಸಿದ್ಧರಾದರೆ ಅವರಿಗೆ ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಮತ್ತೆ ಅದೇ ಸಂಗತಿಗಳನ್ನು ಅವರು ಮುಂದುವರಿಸುವುದಾದರೆ ಅವರಿಗೆ ಬಹಿರಂಗ ಪ್ರದೇಶದಲ್ಲಿ ರಾಜನಾದವನು ಇಂಥ ಒಂದು ಕ್ರೂರವಾದ ದಂಡನೆಯನ್ನು ಕೊಡಬೇಕು. ನಾಯಿಗಳಿಂದ ಅವಳನ್ನು ಕಚ್ಚಿಸಿ ಶಿಕ್ಷೆ ಕೊಡಬೇಕು ಅಂತ ಅನ್ನೋದನ್ನು ನೋಡಿದ್ದೀವಿ. ಗಂಡಸು ಹಾಗೆ ಮಾಡಿದರೆ ಕೆಂಪಾಗಿ ಕಾಯಿಸಿದ ಲೋಹದ ಮಂಚದ ಮೇಲೆ ಅವನನ್ನು ಮಲಗಿಸಿ ಕಟ್ಟಿಗೆಗಳನ್ನಿಟ್ಟು ಬೆಂಕಿ ಹೊತ್ತಿಸಿ ಆ ಪಾಪಕರ್ಮಿಯನ್ನು ಸುಟ್ಟು ಹಾಕಬೇಕು. ಏಷದಂಡೋ ಮಹಾರಾಜ ಸ್ತ್ರೀಣಾಂ ಭರ್ತೃಷ್ವತಿಕ್ರಮಾತ್. ಇದೇ ದಂಡ ಸ್ತ್ರೀಗೂ ಕೂಡ ಇದೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಅಣ್ಣನಿಗೆ ಮದುವೆ ಆಗೋಕ್ಕಿಂತ ಮುಂಚೆ ತಮ್ಮನೊಬ್ಬ ಮದುವೆ ಆಗಿಬಿಟ್ರೆ ಅವನಿಗೆ ಪರಿವೇತ್ತ ಅಂತ ಕರೀತಾರೆ. ಆ ಅಣ್ಣನಿಗೆ ಪರಿವಿತ್ತ ಅಥವಾ ಪರಿವಿನ್ನ ಅಥವಾ ಪರಿವಿತ್ತಿ ಅನ್ನುವ ಶಬ್ದವೂ ಕೂಡ ಶಾಸ್ತ್ರದಲ್ಲಿ ಕಂಡು ಬಂದಿದೆ. ಆ ತಮ್ಮನನ್ನು ಮದುವೆಯಾದ ಸ್ತ್ರೀಗೆ, ಅವನ ಪತ್ನಿಗೆ ಪರಿವೇದನೀಯ ಅಥವಾ ಪರಿವೇದಿನಿ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ. ಅವಳನ್ನು ಮದುವೆ ಮಾಡಿಕೊಟ್ಟಂತಹ ವ್ಯಕ್ತಿಗೆ, ಅವಳ ತಂದೆಗೆ ಪರಿದಾಯಿ ಅಂತ ಹೆಸರಿದೆ. ಮತ್ತೆ ಆ ಪುರೋಹಿತನಿಗೆ ಪರಿಕರ್ತ ಅಂತ ಹೆಸರಿದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಆ ಅಣ್ಣನಾದವನು ನಪುಂಸಕರಾಗಿದ್ದರೆ, ದೇಶಾಂತರಕ್ಕೆ ಹೋಗಿಬಿಟ್ಟಿದ್ರೆ, ಅವನೇ ಸ್ವಯಂ ಭ್ರಷ್ಟನಾಗಿದ್ದರೆ, ಇಂಥ ಮತ್ತೆ ಸನ್ಯಾಸಿ ಆಗಿದ್ದರೆ, ಇಂಥ ಕೆಲವು ಸಂದರ್ಭ ಬಂದಾಗ ಮಾತ್ರ ತಮ್ಮನಾದವನು ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅನ್ನೋದನ್ನು ನೋಡಿದ್ವಿ. ಇದಕ್ಕೆಲ್ಲದಕ್ಕೂ ಕೂಡ ಹಾರಿತ ಸಂಹಿತೆಯಲ್ಲಿ ಏನು ಉದಾಹರಣೆ ಇದೆ ಅಂತ ಅನ್ನೋದನ್ನು ನೋಡಿದ್ವಿ. ಮತ್ತೆ ಮನುಸ್ಮೃತಿಯು ಕೂಡ ಅದನ್ನು ಹೇಗೆ ವರ್ಣಿಸಿದೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಆ ಮನುಸ್ಮೃತಿಯನ್ನು ಮತ್ತು ಹಾರಿತ ಸ್ಮೃತಿಯನ್ನು ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಮೊದಲಾದ ಕೋಶಗಳಲ್ಲಿ ವರ್ಣಿಸಿದ್ದಾರೆ. ನಾವು ಅದನ್ನು ಈ ಹಿಂದೆ ನೋಡಿದ್ದೀವಿ.
ಆ ಎಲ್ಲ ಕೋಶಗಳನ್ನ ಉದಾಹರಿಸಿದೆ. ಹಲಾಯುಧ ಕೋಶದಲ್ಲಿ ಪರಿವೇತ್ತ, ಪರಿವಿತ್ತಿ ಇತ್ಯಾದಿ ಶಬ್ದಗಳೇ ಇಲ್ಲ. ಮನುಸ್ಮೃತಿಯನ್ನು ನೋಡಿದ್ದಾಯಿತು, ಹಾರಿತ ಸ್ಮೃತಿಯನ್ನು ನೋಡಿದ್ದಾಯಿತು. ಮತ್ತೆ ಅಮರಕೋಶವೊಂದನ್ನು ಮಾತ್ರ ನಾವಿನ್ನೂ ನೋಡುವುದು ಬಾಕಿ ಇದೆ. ಅಮರಕೋಶವನ್ನು ನೋಡುವುದಕ್ಕೂ ಈ ಲಕ್ಷಾಲಂಕಾರದಲ್ಲಿ ಇದಕ್ಕೇನು ಅರ್ಥ ಹೇಳಿದ್ದಾರೆ ಅಂತ ನೋಡುವುದಕ್ಕೂ ಒಂದು ಸಂಬಂಧ ಇದೆ. ಅದಕ್ಕಾಗಿ ನಾವು ಅದನ್ನ ಇನ್ನೂ ಕೂಡ ನೋಡಲಿಲ್ಲ. ಲಕ್ಷಾಲಂಕಾರದಲ್ಲಿ ಮೂಲ ಶ್ಲೋಕ ಏನಿದೆ ಅಂತನ್ನೋದನ್ನು ಹುಡುಕೋದು ಸ್ವಲ್ಪ ಕಷ್ಟವೇ. ಯಾಕೆಂದರೆ ವಾದಿರಾಜ ಸ್ವಾಮಿಗಳ ಲಕ್ಷಾಲಂಕಾರ ಅವರು ಶ್ಲೋಕಗಳ ಸಮೇತ ಅದನ್ನು ಬರೆದರು ಅಥವಾ ಕೇವಲ ಅದರ ವ್ಯಾಖ್ಯಾನಗಳನ್ನು ಮಾತ್ರ ಬರೆದರು ಇವತ್ತು ಊಹಿಸೋದು ಕಷ್ಟ. ಮುದ್ರಿತವಾದ ಪುಸ್ತಕಗಳಂತೂ ಸಿಗ್ತವೆ. ಆ ಮುದ್ರಿತವಾದ ಪುಸ್ತಕಗಳು ಸಿಕ್ಕಾಗ ಅದರಲ್ಲಿ ಯಾವುದೋ ಒಂದು ಮಹಾಭಾರತ ಶ್ಲೋಕ ಮೇಲೆ ಹಾಕಿರ್ತಾರೆ ಆ ಸಂಪಾದನೆ ಮಾಡುವರು. ಕೆಳಗೊಂದಿಷ್ಟು ಲಕ್ಷಾಲಂಕಾರ ಏನು ಉಪಲಬ್ಧ ಇದೆ ಅವರಿಗೆ ಅದನ್ನು ಹಾಕಿರ್ತಾರೆ. ಅಂತೂ ಪರಿವಿತ್ತಿ ಪರಿವೇತ್ತ ಯಥಾಚ ಪರಿವಿದ್ಯತೆ ಪಾಣಿಗ್ರಹಂ ಅಧರ್ಮೇಣ ಸರ್ವೇತೆ ಪಚಿತಾಸ್ಮೃತಾ ಅಂತ ಒಂದು ಶ್ಲೋಕ ಅಲ್ಲಿ ಕಾಣಿಸ್ತದೆ. ಯಥಾಚ ಪರಿವಿದ್ಯತೆ ಅಂತಿದ್ದದ್ದು ಕೆಲವು ಕಡೆ ಯಾಚೈವ ಪರಿವಿದ್ಯತೆ ಅಂತಿದೆ. ಯಾಚೈವ ಪರಿವಿದ್ಯತೆ ಅಂಥೇಳಿ ದಕ್ಷಿಣದ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ. ಯಾಚೈವ ಪರಿವಿದ್ಯತೆ ಅಂತನ್ನೋದೇ ಉತ್ತರ ಭಾರತದ ಪಾಠದಲ್ಲೂ ಕೂಡ ಹಾಗೆ ಕಾಣಿಸ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪಾಠಗಳನ್ನು ಕೂಡ ನಾವು ನೋಡಬೇಕಾಯ್ತು. ಯಾಕೆಂದರೆ ಪರಿವಿತ್ತಿ ಅನ್ನೋ ಶಬ್ದದಿಂದ ಯಾರನ್ನು ಕರಿಬೇಕು ಅಂತನ್ನೋದೊಂದು ದೊಡ್ಡ ವಿವಾದದ ವಿಷಯನೇ ಆಗಿತ್ತು ನನಗೆ. ಈ ಯಯಾಚ ಪರಿವಿದ್ಯತೆ ಅಂತ ಕೂಡ ಒಂದು ಪಾಠ ಈ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪಾಠದಲ್ಲಿ ನನಗೆ ಕಾಣಿಸಿತು. ಯಾಚೈವ ಪರಿವಿದ್ಯತೆ ಅಂತ ಒಂದು, ಯಯಾಚ ಪರಿವಿದ್ಯತೆ ಅಂತ ಒಂದು, ಯಥಾಚ ಪರಿವಿದ್ಯತೆ ಅಂತ ಇನ್ನೊಂದು. ಇಷ್ಟು ಪಾಠಗಳು ನಮ್ಗೆ ಕಾಣಿಸಿವೆ. ಈಗಿರಲಿ ಲಕ್ಷಾಲಂಕಾರವನ್ನು ಓದಬೇಕಾಗಿದೆ. ಪರಿವಿತ್ತಿ ಪರಿವೇತ್ತ ಇತ್ಯತ್ರ ಪರಿವೇತ್ತ ಅನ್ನೋದು ನೂಢೆ ಜ್ಯೇಷ್ಠೆ ದಾರ ಪರಿಗ್ರಹಾತ್ ಪರಿವಿತ್ತಿಸ್ತು ತಜ್ಜಾಯ ಇತ್ಯಭಿಧಾನಾತ್. ಒಂದು ಕೋಶವನ್ನು ಲಕ್ಷಾಲಂಕಾರದಲ್ಲಿ ಕೊಟ್ಟಿದ್ದಾರೆ. ಅನೂಢೆ ಜ್ಯೇಷ್ಠೆ, ಹಿರಿಯನಾದವನು ಇನ್ನೂ ಮದುವೆ ಆಗದಿದ್ದಾಗ ತಮ್ಮನಾದವನು ಅನುಜ ಮದುವೆ ಮಾಡ್ಕೊಂಡ್ಬಿಟ್ಟು ಅವನಿಗೆ ಪರಿವೇತ್ತ ಅಂತಾರೆ. ಅವನ ಹೆಂಡತಿಗೆ ಪರಿವಿತ್ತಿ ಅನ್ಬೇಕು. ತಜ್ಜಾಯ, ಜಾಯ ಅಂದರೆ ಹೆಂಡತಿ, ಅವಳಿಗೆ ಪರಿವಿತ್ತಿ ಅನ್ಬೇಕು. ಹೀಗೆ ಕೋಶ ಇದೆ. ಆದ್ದರಿಂದ ಪೂರ್ವಂ ವಿವಾಹಕಪ್ತ ಅನುಜಃ ಪರಿವಿತ್ತಿ ಅಂದರೆ ಅವನ ಪತ್ನಿ, ಇವರೆಲ್ಲರೂ ಕೂಡ ಪತಿತಾಹ ಅಂತ ಹೀಗೊಂದು ಅರ್ಥವನ್ನು ಅಲ್ಲಿ ಹೇಳಿದ್ದಾರೆ. ಅಭಿಧಾನ ಅಂತಿದೆಯಲ್ಲ, ಅಭಿಧಾನ ಅಂದರೆ ಕೋಶ ಅಂತ ಅಷ್ಟೇ ಅರ್ಥ. ಲಕ್ಷಾಲಂಕಾರ ಬರೇ ಕೋಶವನ್ನು ಉದಾಹರಿಸಿತು. ಯಾವ ಕೋಶ ಅಂತದು ಉದಾಹರಿಸಲಿಲ್ಲ. ಯಾವ ಕೋಶ ಅಂತ ಅದು ಉದಾಹರಿಸದೇ ಇದ್ದಾಗ ಈ ಲಕ್ಷಾಲಂಕಾರವನ್ನು ಮಹಾಭಾರತದ ಶ್ಲೋಕದ ಜೊತೆಗೆ ಸಂಪಾದನೆ ಮಾಡಿ ಮುದ್ರಿಸಿದವರೊಬ್ಬರು ಇದು ಅಮರಕೋಶದ ಶ್ಲೋಕ ಅಂತ ಉಲ್ಲೇಖಿಸಿದ್ದಾರೆ. ಅದು ಅಡಿ ಟಿಪ್ಪಣಿಯಲ್ಲಿ ಬರೀತಾರೆ. 2ನೇ ಕಾಂಡ 7ನೇ ಅಧ್ಯಾಯ 55ನೇ ಶ್ಲೋಕ. 8ನೇ ಅಧ್ಯಾಯ ಅಂತ ಬರೆದಿದ್ದಾರೆ ಅವರು, 8 ಅಲ್ಲ, 7ನೇ ಅಧ್ಯಾಯ 55ನೇ ಶ್ಲೋಕ. ಈಗ ಈ ಲಕ್ಷಾಲಂಕಾರ ಹೇಳುವಂತೆ ಪರಿವಿತ್ತಿ ಅನ್ನೋ ಶಬ್ದಕ್ಕೆ ಆ ತಮ್ಮನ ಹೆಂಡತಿ ಅಂತ ಅರ್ಥ ಆಯಿತು. ಆದರೆ ಹಾರಿತ ಸ್ಮೃತಿ, ಮನುಸ್ಮೃತಿ, ಶಬ್ದಕಲ್ಪದ್ರುಮ, ವಾಚಸ್ಪತ್ಯ ಮತ್ತು ಆಪ್ಟೇ ಡಿಕ್ಷನರಿ ಇವೆಲ್ಲ ಕೋಶಗಳನ್ನು ಗಮನಿಸಿದರೆ ಪರಿವಿತ್ತಿ ಅಂದರೆ ಅಣ್ಣ ಆಯ್ತು. ಮದುವೆ ಮಾಡ್ಕೊಳ್ದೇ ಇರುವ ಅಣ್ಣನಿಗೆ ಪರಿವಿತ್ತ ಅಂತ ಕರೀತಾರೆ. ಆದರೆ ಲಕ್ಷಾಲಂಕಾರ ಪ್ರಕಾರ ಪರಿವಿತ್ತಿ ಅಂದರೆ ಅವನ ಹೆಂಡತಿ, ಆ ತಮ್ಮನ ಹೆಂಡತಿ ಆಗಿಬಿಟ್ಲು. ಅದಕ್ಕೆ ಅವ್ರು ಕೋಶವನ್ನು ಬೇರೆ ಕೊಟ್ಟಿದ್ದಾರೆ, ಅಭಿಧಾನಾತ್ ಅಂತ ಹೇಳ್ತಾರೆ. ಯಾವ ಕೋಶ ಅಂತ ಹೇಳಲಿಲ್ಲ. ಆದರೆ ಮುದ್ರಿಸಿದವರು ಅದನ್ನು ಅಮರಕೋಶ ಅಂತ ಹೇಳಿದ್ದಾರೆ. ಹಾಗಾಗಿ ಅಮರಕೋಶವನ್ನು ತೆಗೆದು ನೋಡಬೇಕಾಯ್ತು. ದುರ್ದೈವ ಏನು ಅಂತಂದರೆ ಅಮರಕೋಶದಲ್ಲಿ ಪರಿವೇತ್ತಾನುಜೋ ನೂಢೆ ಜ್ಯೇಷ್ಠೆ ದಾರ ಪರಿಗ್ರಹ ಅಂತ ಪೂರ್ವಾರ್ಧ ಏನಿದೆ ಅದರ ಬಗ್ಗೆ ಏನು ವಿವಾದ ಇಲ್ಲ, ಸರಿಯಾಗೇ ಇದೆ ಪಾಠ. ಪರಿವಿತ್ತಿಸ್ತು, ಪರಿವಿತ್ತಿ ಅಂದರೆ ಯಾರು?
ಅಂತ ಹೇಳುವ ಪ್ರಸಂಗದಲ್ಲಿ ತಜ್ಜಾಯ ಅಂತ ಲಕ್ಷಾಲಂಕಾರ ಹೇಳ್ತಿದ್ದಲ್ಲ, ತತ್ ಜಾಯ, ತತ್ ಅಂದ್ರೆ ಆ ತಮ್ಮನ, ಜಾಯ ಅಂದ್ರೆ ಹೆಂಡತಿ, ಜಾ ಯಾ 2 ಅಕ್ಷರದ ಶಬ್ದ. ಇವತ್ತು ಅಮರಕೋಶದಲ್ಲಿ ಇದು ಹೇಗಿದೆ ಅಂತಂದ್ರೆ ಪರಿವಿತ್ತಿಸ್ತು ತದ್ ಜ್ಯಾಯಾನ್ ಅಂತ ಇದೆ. ಜಾ ಅಕ್ಷರ ಒಂದೇ ಇಲ್ಲ, ಜ್ಯಾ, ಜಕ್ಕೆ ಯಾವ್ದು ಒತ್ತಕ್ಷರ ಇದೆ, ಮುಂದೆ ಯಾ ಇದೆ, ಅದಾದ್ಮೇಲೆ ನ ಇದೆ. ಜಾಯಾನ್ ಅಂದ್ರೆ ಅಣ್ಣ ಅಂತ ಅರ್ಥ. ಈ ಲಕ್ಷಾಲಂಕಾರದಲ್ಲಿ ಇವತ್ತು ಸಿಗ್ತಿರೋದು ಜಾಯ ಅಂದ್ರೆ ಹೆಂಡತಿ ಅಂತ ಅರ್ಥ. ಪರಿವಿತ್ತಿ ಅಂದ್ರೆ ಜಾಯ, ಆ ತಮ್ಮನ ಹೆಂಡತಿ ಅಂತ ಲಕ್ಷಾಲಂಕಾರ ನೋಡಿದ್ರೆ ಕಾಣಿಸ್ತದೆ. ಆದ್ರೆ ಆ ಅಮರಕೋಶ ನೋಡಿದ್ರೆ ಜ್ಯಾಯಾನ್ ಅಂತಿದೆ. ಜ್ಯಾಯಾನ್ ಅಂದ್ರೆ ದೊಡ್ಡವನು ಅಂತ ಅರ್ಥ, ಜಾಯ ಜ್ಯೇಷ್ಠ ಅಂತ ಅರ್ಥ. ಈ ಲಕ್ಷಾಲಂಕಾರವನ್ನ ಮಹಾಭಾರತ ಶ್ಲೋಕ ಸಮೇತ ಮುದ್ರಿಸಿ ಸಂಪಾದನೆ ಮಾಡಿ ಅದನ್ನ ಮುದ್ರಣ ಮಾಡುವವರು ಕೋಶ ಅಂತಲ್ಲಿ ಕಾಣಿಸ್ತು. ಕೋಶ ಅಂದ್ರೆ ಯಾವುದು? ಹೆಚ್ಚು ಪ್ರಸಿದ್ಧವಾದ ಕೋಶ ಅಂದ್ರೆ ಅಮರಕೋಶವೇ. ಎಲ್ಲ ಹತ್ರ ಇರೋ ಕೋಶ ಅಂದ್ರೆ ಅಮರಕೋಶವೇ. ಶಬ್ದ ಕಲ್ಪದ್ರುಮ, ವಾಚಸ್ಪತ್ಯ ಅದನ್ನೆಲ್ಲರೂ ತೆಗೆದು ನೋಡ್ಲಿಕ್ಕೆ ಹೋಗೋದಿಲ್ಲ. ಹಲಾಯದ ಕೋಶದಲ್ಲಿ ಇದು ಇಲ್ವೇ ಇಲ್ಲ. ಹಲಾಯದ ಕೋಶ ಅನೇಕ ಜನರ ಹತ್ರ ಇರೋದು ಇಲ್ಲ. ಅಮರಕೋಶ ತೆಗೆದು ನೋಡಿದ್ರು, ಅಲ್ಲಿ ಕಾಣಿಸ್ತಿದ್ರು ಪರಿವಿತ್ತಿತ್ತು ತಜ್ಜಾಯ ಅಂತ ಕಾಣಿಸ್ತು. ಅವಸರದಲ್ಲಿ ನೋಡುವವರಿಗೆ ಆ ಜಕ್ಕೆ ಯಾವುದು ಒತ್ತಕ್ಷರ ಇರೋದು ಕಾಣಲಿಲ್ಲ, ಮುಂದೆ ನ ಇರೋದು ಕಾಣಿಸ್ಲಿಲ್ಲ. ಅದನ್ನು ಜಾಯ ಅಂತ ಓದಿಬಿಟ್ರು. ಪ್ರಾಯ ಜಾಯ ಅಂದ್ರೆ ಹೆಂಡತಿ ಅಂತ ಅರ್ಥ ಮಾಡ್ಕೊಂಡು ಅದಲ್ಲಿ ಮುದ್ರಿಸಿಬಿಟ್ರು. ಲಕ್ಷಾಲಂಕಾರವೇ ತಪ್ಪು ಮಾಡಿತ್ತು. ಆ ಲಕ್ಷಾಲಂಕಾರವನ್ನು ಅನುವಾದ ಮಾಡುವವರು ಆ ಲಕ್ಷಾಲಂಕಾರವನ್ನು ಮುದ್ರಿಸಿ ಸಂಪಾದಿಸಿ ಮುದ್ರಣ ಮಾಡುವವರು ಇದನ್ನು ಮಾಡಿದ್ರು. ಇವತ್ತು ನಾವು ಇದನ್ನು ಹೇಳೋದು ಕಷ್ಟ. ಅಂತೂ ಒಂದು ಭಯಂಕರವಾದ ಪ್ರಮಾದ ಅಂತೂ ಅಲ್ಲಿ ಆಗಿ ಹೋಗಿದೆ. ಹಾರೀತ ಸ್ಮೃತಿ ಹೇಳ್ತದೆ, ಮನುಸ್ಮೃತಿ ಹೇಳ್ತದೆ, ಅತ್ಯಂತ ಪ್ರಾಚೀನವಾದ ಸ್ಮೃತಿಗಳು. ಪರಿವಿತ್ತಿ ಅಥವಾ ಪರಿವಿನ್ನ ಅಥವಾ ಪರಿವಿತ್ತ ಅಂದ್ರೆ ಆ ಮದುವೆ ಆಗದೆ ಇರುವ ಅಣ್ಣ ಅಂತ ಅರ್ಥ ಹೇಳ್ತದೆ. ಲಕ್ಷಾಲಂಕಾರದ ವಿರುದ್ಧವಾಗಿ ಪರಿವಿತ್ತಿ ಅಂದ್ರೆ ಆ ಹೆಂಡತಿ ಅಂತ ಹೇಳ್ತದೆ. ಅದಕ್ಕೊಂದು ಕೋಶ ಯಾವ್ದನ್ನಾದ್ರು ಹೇಳಬೇಕಲ್ಲ, ಇಂಥ ಕೋಶ ಅಂತ ಅದೇ ಹುಡುಕಿ ಹೇಳಬೇಕು. ಹಾಗಾಗಿ ಇಲ್ಲಿ ಲಕ್ಷಾಲಂಕಾರ ಎಡವಿ ಬಿದ್ದಿದೆ ಅಂತ ಅನಿಸ್ತದೆ. ಇಂಥ ಅನೇಕ ತಪ್ಪುಗಳನ್ನು ಅದು ಮಾಡಿದೆ ಲಕ್ಷಾಲಂಕಾರ, ಅದಿಲ್ಲ ಅಂತಲ್ಲ. ಆ ಲಕ್ಷಾಲಂಕಾರವನ್ನು ಸಂಪಾದಿಸಿ ಮುದ್ರಿಸಿ ಆ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅನುವಾದ ಮಾಡುವವರು ಕೂಡ ಈ ಅನೇಕ ಇಂಥ ಪ್ರಮಾದಗಳನ್ನು ಮಾಡಿಯೇ ಇದ್ದಾರೆ. ಯಾಕಂದ್ರೆ ಅಲ್ಲೇ ತಪ್ಪಿದ್ದಾಗ ಅದನ್ನು ಅನುಸರಿಸಿ ಮಾಡುವ ತಪ್ಪುಗಳು ಕೂಡ ಸಹಜವಾಗಿ ಮುಂದುವರಿತವೆ. ಇದು ಲಕ್ಷಾಲಂಕಾರದಲ್ಲಿ ಇದು ತಪ್ಪು ಅಲ್ಲ ಅಂತ ಆದರೆ, ಹಾಗಾದರೆ ಯಾವ ಕೋಶದಲ್ಲಿ ಪರಿವಿತ್ತಿ ಅಂದರೆ ಆ ಮದುವೆಯಾದ ತಮ್ಮನ ಹೆಂಡತಿ ಅಂತ ಅರ್ಥ ಇದೆ ಅಂತ ಅವ್ರು ಹೇಳಬೇಕು. ಹೇಳಿದರೆ ನನ್ನ ಅಭಿಪ್ರಾಯಗಳನ್ನ ನಾನು ಬದಲು ಮಾಡ್ಕೊಳ್ತೇನೆ. ಅದ್ರ ಬಗ್ಗೆ ಒಂದು ವಿಸ್ತೃತವಾದ ಲೇಖನವನ್ನು ನಾನು ಕೂಡ ಬರೆದಿಟ್ಕೊಳ್ತೇನೆ. ಯಾವ ಕೋಶದಲ್ಲಿ ಕೂಡ ಇವತ್ತು ನಮಗೆ ಉಪಲಬ್ಧ ಇರುವ 4 ಕೋಶಗಳಲ್ಲಿ ಯಾವುದರಲ್ಲೂ ಕೂಡ ಪರಿವಿತ್ತಿ ಅಂದರೆ ಆ ಹೆಂಡತಿ ಅಂತ ಅರ್ಥ ನನಗೆ ಸಿಗಲಿಲ್ಲ. ಇನ್ನು ನೀವು ಮೇದಿನಿ ಕೋಶ, ಶಬ್ದಾರ್ಥ ಕೌಸ್ತುಭ ಅಂತ ಮತ್ತೊಂದು ಕೋಶ ಇದೆ. ಇನ್ನು ಯಾವ್ಯಾವ ಕೋಶಗಳನ್ನಾದರೂ ಇದನ್ನು ಕೇಳುವಂಥ ಸಂಸ್ಕೃತ ಅಭ್ಯಾಸಗಳು ವಿದ್ವಾಂಸರು ಇದನ್ನು ನೀವು ಮಾಡಿ ಅಂತ ನನ್ನ ವಿನಂತಿ. ಯಾಕೆ ಅಂತಂದರೆ ನಾವು ಯಾವುದಾದ್ರೂ ಪುಸ್ತಕಗಳನ್ನು ಓದುವಾಗ ಅಥವಾ ಓದಿ ಮುಂದೆ ಬರೆಯುವಾಗ, ನಾವು ಪುಸ್ತಕಗಳನ್ನು ಬರೆಯುವಾಗ ಮತ್ತು ಪ್ರವಚನ ಮಾಡುವಾಗ ಅನೇಕ ಪುಸ್ತಕಗಳನ್ನು ರೆಫರ್ ಮಾಡ್ತೀವಲ್ಲ, ಆ ರೆಫರ್ ಮಾಡುವಾಗ ಅಲ್ಲೆಲ್ಲ ಒಂದು ಕಡೆ ಹೀಗೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಾವು ಹೇಳ್ತಾ ಹೋಗಿಬಿಡ್ತೇವೆ. ಅವ್ರು ಯಾರೋ ಹೇಳಿದ್ದಾರೆ ಅಂತ ನಾವು ಕೂಡ ಬರೆದು ಬಿಡ್ತೇವೆ. ಅವ್ರು ಹೇಳಿದ ಮಾಹಿತಿ ಸರಿಯೋ ಇಲ್ಲೋ ಅಂತ ಮೂಲ ಪುಸ್ತಕ ತೆಗೆದು ನೋಡ್ಲಿಕ್ಕೆ ಹೋಗೋದಿಲ್ಲ. ಹೋಗದೇ ಇದ್ದಿದ್ರಿಂದಾಗಿ ಪರಿವಿತ್ತಿ ಅಂದರೆ ಜಾಯ ಅಂತ ಅರ್ಥ ಆಗಿದ್ದು. ಇವತ್ತು ಜಾಯ ಅಂದರೆ ಹೆಂಡತಿ ಅಂತ ಅರ್ಥ ಆಗಿತ್ತು. ಅಲ್ಲಿ ಜಾಯಾನ್ ಅಂದರೆ ಅಣ್ಣ ಅಂತ ಅರ್ಥ ಇರೋದು ಇವ್ರು ಯಾರಿಗೂ ಗಮನಕ್ಕೆ ಬರಲಿಲ್ಲ. ಆ ಶಬ್ದವನ್ನೇ ಸರಿಯಾಗಿ ಗಮನಿಸಿಲ್ಲ. ವಿಪರೀತ ಅವಸರ. ನಮಗೇನು ಅವಸರ ಇದೆ ಪುಸ್ತಕವನ್ನು ಮುದ್ರಣ ಮಾಡಲಿಕ್ಕೆ? ಪುಸ್ತಕಗಳನ್ನ ನೀವು ಇನ್ನೂ ಯಾಕೆ ಮುದ್ರಣ ಮಾಡಲಿಲ್ಲ ಅಂತ ನಮ್ಗೆ ಯಾರಾದರೂ ದುಂಬಾಲು ಬಿದ್ದಿದ್ದಾರೇನು? ಪುಸ್ತಕಗಳನ್ನ ನಿಧಾನವಾಗಿ ಸಾಕಷ್ಟು ಸಂಶೋಧನೆ ಮಾಡಿ ಸಾಕಷ್ಟು ಸಮಯ ಕೊಟ್ಟು ಬೇರೆ ಬೇರೆಯವರ ಅವಗಾಹನೆ ಕೊಟ್ಟು ಆಮೇಲೆ ಮುದ್ರಿಸೋಣ, ಆಮೇಲೆ ಸಂಪಾದಿಸೋಣ. ಯಾಕೆ ಈ ಅವಸರ? ನಾನು ಇದನ್ನೆಲ್ಲ ನೋಡಬೇಕಾದ್ರೆ ಏನೇನು ಶ್ರಮ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಅಮರಕೋಶ ತೆಗೆದು ನೋಡಿದೆ, ಅಲ್ಲಿ ಜಾಯಾನ್ ಅಂತ ಇದೆ, ಅಣ್ಣ ಅಂತ ಅರ್ಥ ಇದೆ ಅಂತ ಹೇಳಿದ್ನಲ್ಲ. ಒಂದು ಅಮರಕೋಶ ನೋಡಿದರೆ ನನಗೂ ತೃಪ್ತಿ ಆಗಲಿಲ್ಲ. ಯಾಕಂದರೆ ಒಂದು ಅಮರಕೋಶದಲ್ಲಿ ತಪ್ಪಿರ್ಬೋದು. ಕನ್ನಡ ಭಾಷೆಯಲ್ಲಿ ಕರ್ನಾಟಕದ ಒಂದು ಸಂಸ್ಥೆ ಮಾಡಿದ ಅಮರಕೋಶವನ್ನು ನೋಡಿದೆ, ಅಲ್ಲಿಯೂ ಹಾಗೆ ಇತ್ತು. ಉತ್ತರ ಭಾರತದಿಂದ ಸಂಪಾದಿತವಾದಂಥ ಸುಧಾ ಅಂತ ಸಂಸ್ಕೃತ ವ್ಯಾಖ್ಯಾನ ಇರುವಂಥ ಅಮರಕೋಶ ನೋಡಿದೆ, ಅವರು ಕೂಡ ಕೊಟ್ಟಿದ್ದಾರೆ, ಜಾಯಾನ್ ಅಂತಲೇ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಿರ್ವಚನ ಕೊಟ್ಟಿದ್ದಾರೆ. ಪರಿವಿತ್ತಿ ಅಂದರೆ ಹೇಗೆ ಶಬ್ದ ತಯಾರಾಯಿತು, ಪರಿವೇತ್ತ ಶಬ್ದ ಹೇಗೆ ತಯಾರಾಯಿತು, ಅದು ಯಾರನ್ನು ಹೇಳ್ತದೆ ಅನ್ನೋ ಕೋಶವನ್ನು ಅವರೆಲ್ಲ ಕೊಟ್ಟಿದ್ದಾರೆ. ಉತ್ತರ ಭಾರತದ ಪಾಠ ನೋಡಿ ಆಯಿತು, ದಕ್ಷಿಣ ಭಾರತದ ಪಾಠ ನೋಡಿ ಆಯಿತು. ಇದೆಲ್ಲ ಬರೇ ಮಹಾಭಾರತದಲ್ಲ, ಅಮರಕೋಶದ್ದು ದಕ್ಷಿಣ ಭಾರತದ ಉತ್ತರ ಭಾರತದ ಪಾಠ ನೋಡಬೇಕಾಯ್ತು. ಇಷ್ಟು ಸಮಾಧಾನ ಆಗಲಿಲ್ಲ ಅಂತ ಯಾವುದೋ ಒಂದು ಇಂಗ್ಲೀಷಿನ ಅಮರಕೋಶದ ವ್ಯಾಖ್ಯಾನ ಕೂಡ ನೋಡಿದೆ.
ಅಲ್ಲಿ ಕೂಡ ಪರಿವಿತ್ತಿ ಅಂದ್ರೆ ದ ಎಲ್ಡರ್ ಬ್ರದರ್ ಹೂ ಇಸ್ ನಾಟ್ ಮ್ಯಾರಿಡ್ ಅಂತಲೇ ಇತ್ತಲ್ಲಿ. ಹೀಗೆ 3 ಅಮರಕೋಶಗಳನ್ನು ನೋಡಿದೆ. 3 ಅಮರಕೋಶಗಳನ್ನು ಒಂದೊಂದು ಸರಿ ನೋಡಲಿಲ್ಲ, ಮತ್ತೆ 3 ಸರಿ ನೋಡಿದೆ. ಯಾಕಂದ್ರೆ ನನ್ನ ಕಣ್ಣು ಎಲ್ಲಾದರೂ ಪ್ರಮಾದ ಮಾಡಬಾರ್ದಲ್ಲ. ಈ ಪ್ರಮಾದದಿಂದಾಗಿಯೇ ಅಮರಕೋಶ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದೇವರು ಅಡಿ ಟಿಪ್ಪಣಿಯಲ್ಲಿ. ಮೂಲ ಲಕ್ಷಾಲಂಕಾರವೇ ತಪ್ಪು ಮಾಡಿತ್ತು. ಆ ಲಕ್ಷಾಲಂಕಾರ ತಪ್ಪು ಸರಿ ಮಾಡಿದ್ರು, ಕೆಳಗೆ ಇವ್ರು ತಪ್ಪು ಬರೆದ್ರು ಅಂತೂ ತಪ್ಪಂತೂ ಆಗಿರೋದು ಹೌದು. ಲಕ್ಷಾಲಂಕಾರ ಒಂದು ವೇಳೆ ಸರಿ ಇದ್ರೆ ಪರಿವಿತ್ತಿ ಅಂತಂದ್ರೆ ಹೆಂಡತಿ ಅಂತ ಅರ್ಥವನ್ನು ಸಮರ್ಥನೆ ಮಾಡಲಿಕ್ಕೆ ಬೇರೆ ಯಾವ್ದಾದ್ರು ಕೋಶ ತೋರಿಸ್ಬೇಕು. ತೋರಿಸದೆ ಹೋದ್ರೆ ಮನುಸ್ಮೃತಿಯ ಹಾರಿತ ಸ್ಮೃತಿಯ ವಿರೋಧವನ್ನು ಪರಿಹರಿಸಿಕೊಳ್ಳದೆ ಹೋದ್ರೆ ಲಕ್ಷಾಲಂಕಾರವೇ ತಪ್ಪು ಅಂತ ಆಗ್ತದೆ. ಲಕ್ಷಾಲಂಕಾರವೇ ತಪ್ಪು ಅಂತ ಆದ್ಮೇಲೆ ಅದನ್ನು ಸಂಪಾದಿಸಿ ಮುದ್ರಿಸಿ ಅದಕ್ಕೊಂದು ಅಡಿ ಟಿಪ್ಪಣಿ ಬರೆದವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಆಗ್ತದೆ. ಇದನ್ನೆಲ್ಲ ಹಿಡ್ಕೊಂಡು ಕನ್ನಡದಲ್ಲಿ ಅನುವಾದ ಮಾಡ್ತಾ ಹೋದ್ರೆ ಅದು ತಪ್ಪೇ ಆಗ್ತದೆ. ಹೀಗೆ ಒಂದು ಕಣ್ತಪ್ಪಿನಿಂದ ಆದಂಥ ಪ್ರಮಾದಗಳಿವೆಲ್ಲ. ಅದಕ್ಕಾಗಿ ನಾನೀಗೇನು ಹೇಳ್ತಿದ್ದೇನಲ್ಲ, ಆ ಕೋಶದಲ್ಲಿ ಹೀಗಿದೆ, ಈ ಕೋಶದಲ್ಲಿ ಹೀಗಿದೆ ಅಂತ. ಸಂಸ್ಕೃತಾಭ್ಯಾಸಗಳು ಮತ್ತು ವಿದ್ವಾಂಸರು ಕೂಡ ನೀವು ಇದನ್ನು ಪರೀಕ್ಷೆ ಮಾಡಿ ನೋಡಿ. ನೀವು ಹೇಳಿದ್ದೀರಿ ಆಯಿತು ಅಂತ ನೀವು ಏನು ಸುಮ್ಮನೆ ಇರಬೇಕಾದ್ದಿಲ್ಲ. ಇದನ್ನೆಲ್ಲ ಒಂದು ಆಲೋಚನೆ ಮಾಡಲಿಕ್ಕೆ, ನನಗೆ ತೆಗೆದು ನೋಡಲಿಕ್ಕೆ ಕೆಲವು ಗಂಟೆಗಳೇ ಬೇಕಾದವು, ಹೇಳಲಿಕ್ಕೆ ಕೆಲವು ನಿಮಿಷಗಳು ಮಾತ್ರ. ಆದರೆ ಭಾಳ ಗಂಟೆಗಳೇ ಇದಕ್ಕೆ ಕಳಿಬೇಕಾಯಿತು ಅಂತ ನನಗೇನು ವಿಷಾದ ಇಲ್ಲ. ಯಾಕೆಂತಂದರೆ ಕೆಲವು ಹೊಸ ಹೊಸ ಶಬ್ದಗಳು ಪರಿಚಯ ಆಯಿತು. ಇಲ್ಲಿವರೆಗೆ ನನಗೆ ಪರಿವೇತ್ತ ಅನ್ನೋ ಶಬ್ದ ಮಾತ್ರ ಪರಿಚಿತ ಇತ್ತು. ಆದರೆ ಪರಿವಿತ್ತಿ, ಪರಿವಿತ್ತ ಇದು ಆ ಅಣ್ಣನನ್ನು ಹೇಳ್ತದೆ. ಪರಿವೇದನೀಯ ಅಥವಾ ಪರಿವೇದಿನಿ ಆ ಹೆಂಡತಿಯನ್ನು ಹೇಳ್ತದೆ. ಪರಿದಾಯಿ ಅವಳ ತಂದೆಯನ್ನು ಹೇಳ್ತದೆ. ಪರಿಕರ್ತ ಆ ಪುರೋಹಿತರನ್ನು ಹೇಳ್ತದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಮತ್ತೆ ಇದು ಧಾತು ಯಾವುದು? ಪರಿ ಅನ್ನುವ ಉಪಸರ್ಗ. ಆ ಉಪಸರ್ಗ ಪೂರ್ವಕವಾದಂಥ ವಿಧ ಲಾಭೆ ಧಾತು ಇದು. ಅದಕ್ಕೆ ಕೋಶದಲ್ಲಿ ತುಂಬ ಚೆನ್ನಾಗಿ ಅರ್ಥವನ್ನು ಕೊಟ್ಟಿದ್ದಾರೆ. ಪರಿ ಅಂದರೆ ಪರಿತ್ಯಜ್ಯ, ಉಪಸರ್ಗಕ್ಕೆ ಪರಿತ್ಯಜಿಸಿ ಅಂತ ಅರ್ಥ. ಅಣ್ಣನನ್ನು ಪರಿತ್ಯಜಿಸಿ, ಶಾಸ್ತ್ರ ನಿಯಮಗಳನ್ನು ಪರಿತ್ಯಜಿಸಿ. ವಿಂದತೆ ಮದುವೆ ಮಾಡ್ಕೊಂಡವನು, ವಿಂದತಿ ಅಂತಂದ್ರೆ ಪಡ್ಕೊಂಡವನು ಅಂತ ಅರ್ಥ. ಏನು ಪಡ್ಕೊಳ್ಳೋದು? ಹೆಂಡತಿಯನ್ನು ಪಡ್ಕೊಳ್ಳೋದು ಅಂತ ಅರ್ಥ. ಹೀಗೆ ಪರಿವಿಂದತಿ ಅಂತಂದ್ರೆ ಅಣ್ಣನನ್ನ ಶಾಸ್ತ್ರ ನಿಯಮವನ್ನು ಸಂಪ್ರದಾಯವನ್ನು ಪರಿಚಯಿಸಿ ಮದುವೆ ಮಾಡ್ಕೊಂಡವನು ಅಂತ ಅರ್ಥ. ಇದು ವಿಧ ಲಾಭ ಏನೋ ಧಾತುವಿಂದ ಹುಟ್ಟಿದ ಶಬ್ದ ಅದು. ಮತ್ತೆ ಪರಿವಿತ್ತ ಇದೆಯಲ್ಲ, ಅದು ಅಣ್ಣನ ಹೇಳುವ ಶಬ್ದಗಳು, ಅವೆಲ್ಲ ಕ್ತಪ್ರತ್ಯಯಂತವಾದ ಶಬ್ದಗಳು. ಪರಿವಿತ್ತಿ ಅಂತಿದೆಯಲ್ಲ, ಅದೊಂದು ಮಾತ್ರ ಕ್ತಿನ್ ಪ್ರತ್ಯಯವಂತವಾದ ಶಬ್ದ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಆ ಮದುವೆ ಆಗದೇ ಇರುವ ಅಣ್ಣನನ್ನು ಹೇಳಲಿಕ್ಕೆ ಪರಿವಿತ್ತಿ ಅನ್ನುವ ಶಬ್ದಕ್ಕಿಂತ ಪರಿವಿತ್ತ ಅನ್ನುವ ಶಬ್ದಗಳೇ ಹೆಚ್ಚು ಸೂಕ್ತ. ಈಗಾಗಲೇ ವಿತ್ತ ಅನ್ನುವ ಒಂದು ಶಬ್ದ ಇದೆ. ವಿತ್ತ ಅಂದರೆ ದುಡ್ಡು ಅಂತ ಒಂದು ಶಬ್ದ ಇದ್ದೇ ಇದೆ, ನಮ್ಗೆ ಗೊತ್ತಿದೆ. ಆಮೇಲೆ ವಿನ್ನ ಅನ್ನುವ ಶಬ್ದವೂ ಇದೆ ಬಳಕೆಯಲ್ಲಿ. ಪ್ರತ್ಯಯಂತವಾದ ಶಬ್ದಗಳು ಎರಡೂ ಕೂಡ, ವಿನ್ನ ಮತ್ತು ವಿತ್ತ. ವಿತ್ತ ಶಬ್ದಕ್ಕೆ ದುಡ್ಡು ಅಂತ ಅರ್ಥ. ಯಾಕೆಂತಂದ್ರೆ ದುಡ್ಡು ಅಂದ್ರೆ ಲಾಭ ಅನ್ನೋ ಕಾರಣಕ್ಕಾಗಿಯೇ ದುಡ್ಡಿಗೆ ವಿತ್ತ ಅಂತ ಹೆಸರು ಬಂದದ್ದು. ಅದು ಈ ವಿಧ ಲಾಭ ಧಾತುವಿನ ಪ್ರತ್ಯಯಂತವಾದ ಶಬ್ದವೇ. ಹಾಗೆ ವಿನ್ನ ಅಂತ ಕೂಡ ಶಬ್ದ ತಯಾರಾಗ್ತದೆ. ಅದನ್ನು ದುಡ್ಡು ಅನ್ನೋ ಅರ್ಥದಲ್ಲಿ ನಾವು ಬಳಸ್ತಿಲ್ಲ ಅಷ್ಟೇ. ಆದರೆ ಈ ಬೃಹತ್ ಧಾತು ರೂಪಾವಳಿ ಮೊದಲಾದ ಅನೇಕ ಧಾತು ರೂಪಾವಳಿ ಪುಸ್ತಕಗಳಲ್ಲಿ ಆ ವಿನ್ನ, ವಿತ್ತ ಇತ್ಯಾದಿ 2 ರೂಪಗಳು ಕೂಡ ಇದ್ದೇ ಇವೆ. ವಿತ್ತಮ್ ಅಂತ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡಿದರೆ ದುಡ್ಡು, ವಿತ್ತಃ ವಿನ್ನಃ ಹೀಗೆಲ್ಲ ಪ್ರಯೋಗ ಮಾಡಿದರೆ ಅದು ಪುರುಷನನ್ನ ಅಥವಾ ವಿನ್ನ ಇತ್ಯಾದಿ ಹೇಳಿದರೆ ಅದು ಸ್ತ್ರೀಯನ್ನು ಬೇರೆ ಸಂದರ್ಭದಲ್ಲಿ ಹೇಳ್ತದೆ. ಮುಂದೆ ಅವಳಿಗೆ ಪರಿವೇದನೀಯ ಅಥವಾ ಪರಿವೇದಿನಿ ಅಂತ ಹೀಗೆ ಆ ಸ್ತ್ರೀಯನ್ನು ಹೇಳ್ತಾರೆ. ಯಾಕೆಂದ್ರೆ ಅವರು ಆ ಸ್ತ್ರೀ ಪರಿವೇದನೀಯ, ಪರಿ ಎನ್ನುವ ಧಾತುವಿಗೆ ಪರಿ ಎನ್ನುವ ಉಪಸರ್ಗ, ವಿಧ ಲಾಭೆ ಧಾತು, ಅದಕ್ಕೆ ಅನಿಯರ ಪ್ರತ್ಯಯ ಬಂದು ಅನೂಢ ಜ್ಯೇಷ್ಠೆ ತತ್ಕನಿಷ್ಠೇನ ವಿವಾಹಿತ ಕನ್ಯಾ. ಅಣ್ಣನನ್ನ ಬಿಟ್ಟು ತಮ್ಮ ಇವಳನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಮದುವೆ ಮಾಡ್ಕೊಳ್ಳಿಕ್ಕೆ ಅರ್ಹಳಾದವಳು ಅವಳು. ಅರ್ಹ ಅಂತಂದ್ರೆ ಶಾಸ್ತ್ರೀಯ ಅರ್ಹತೆ ಅಲ್ಲ, ಈ ಭೋಜನಿ. ಕೆಲವು ಕಡೆ ಅನಿಯರ್ ಪ್ರತ್ಯಯ, ಕರ್ತವ್ಯ ತಪ್ ಪ್ರತ್ಯಯ, ಕಾರ್ಯ ಯತ್ ಪ್ರತ್ಯಯ, ಹೀಗೆ ಪ್ರತ್ಯಯಗಳಿವೆ ಅಲ್ಲ. ಅಲ್ಲಿ ಕರಣೀಯ ಹೇಗೆ ಅನಿಯರ್ ಪ್ರತ್ಯಯನೋ ಹಾಗೆ ಪರಿವೇದನೀಯ ಅಂಥೇಳಿ ಅನಿಯರ್ ಪ್ರತ್ಯಯ. ಪರಿವೇದಿನಿ ಅಂತ ಒಂದು ಕೂಡ ಶಬ್ದವೂ ಕೂಡ ಇದೆ. ಪರಿವೇತ್ತು ಸ್ತ್ರೀ, ಪರಿವೇದ ಅಸ್ಯಾಮಸ್ತಿ ಇತಿ. ಇದು ಪರಿವೇದ ಶಬ್ದದ ಮೇಲೆ ಇನಿ ಪ್ರತ್ಯಯ ಬಂದು ಅದಕ್ಕೆ ಈ ಪ್ರತ್ಯಯ ಬಂದು ಪರಿವೇದಿನಿ ಅಂತ ಶಬ್ದ ಹುಟ್ಟಿದೆ. ಪರಿದಾಯಿ ಅಂತಿದೆಯಲ್ಲ, ಅದು ಪರಿದಾಯಿ, ಅಪ್ಪನನ್ನು ಹೇಳುವ ಶಬ್ದ. ಅದು ಪರಿದದಾತೀತಿ ಪರಿದಾಯಿ.
ಅಣ್ಣನನ್ನು ಬಿಟ್ಟು ತಮ್ಮನಿಗೆ ಮದುವೆ ಮಾಡಿಕೊಟ್ಟವನು. ಪರಿದಾಯಿ ದಾಯಿನೋ ದಾಯಿನ ಅಂತ ನಕಾರ ಅಂತವಾದ ಶಬ್ದ. ಪರಿಕರ್ತ ಅಂತಿದೆ ಮದುವೆ ಮಾಡುವ ಪುರೋಹಿತ, ಅದು ತೃಚ್ ಪ್ರತ್ಯಯಾಂತವಾದ ಶಬ್ದ. ಪರಿ ಅಂತ ಉಪಸರ್ಗ, ಕೃ ಧಾತು, ಅದಕ್ಕೆ ತೃಚ್ ಪ್ರತ್ಯಯಾಂತವಾದ ಶಬ್ದ. ತಮ್ಮನನ್ನು ಹೇಳುವ ಶಬ್ದ ಪರಿವೇತ್ತ ಅಂತಿದೆ, ಅದು ಪರಿ ಇತ್ಯುಪಸರ್ಗ ಪೂರ್ವಕ ವಿಧ ಲಾಭೆ ಧಾತುವಿನ ತೃಚ್ ಪ್ರತ್ಯಯಾಂತವಾದ ಶಬ್ದ. ಹೀಗೆ ಪರಿವೇತ್ತ, ಪರಿವಿತ್ತಿ, ಪರಿವಿನ್ನ, ಪರಿವಿತ್ತ. ಆ ಪರಿವಿತ್ತಿ ಅನ್ನೋ ಶಬ್ದಕ್ಕಿಂತ ಪರಿವಿನ್ನ, ಪರಿವಿತ್ತ ಅನ್ನೋ ಶಬ್ದಗಳೇ ಹೆಚ್ಚು ಸೂಕ್ತವಾಗಿವೆ ಅಂತ ನನಗೆ ಕಾಣಿಸ್ತು ಅನ್ನೋದನ್ನು ಹೇಳಿದೆ. ಪರಿವೇದನೀಯ ಅಥವಾ ಪರಿವೇದಿನಿ ಮೂರನೇ ಶಬ್ದ, ಆ ಹೆಣ್ಣನ್ನು ಹೇಳುವ ಶಬ್ದ. ಅವಳ ತಂದೆ ಪರಿದಾಯಿ, ಆ ಪುರೋಹಿತ ಪರಿಕರ್ತ. ಇಷ್ಟು ಶಬ್ದಗಳ ಪರಿಚಯ ಎಲ್ಲ ಆಯಿತು. ಲಕ್ಷಾಲಂಕಾರ ಇಂಥದೊಂದು ಭಯಂಕರವಾದ ಪ್ರಮಾದವನ್ನು ಮಾಡಿದೆ. ಅಂಥ ಭಯಂಕರವಾದ ಪ್ರಮಾದವನ್ನೇ ಸಂಪಾದಿಸಿ ಮುದ್ರಿಸಿ ಅದರ ಪ್ರಕಾರ ಅನುವಾದ ಮಾಡ್ತಾ ಹೋದರೆ ಅದು ಮತ್ತೊಂದು ಭಯಂಕರವಾದ ಪ್ರಮಾದ ಆಗಿಬಿಡ್ತದೆ. ಮುಂದೆ ಏನಾಗ್ತದೆ ಅಂತಂದರೆ, ಪರಿವಿತ್ತಿಸ್ತು ತಜ್ಜಾಯ ಅಂತ ಇಲ್ಲಿದೆಯಲ್ಲ ಲಕ್ಷಾಲಂಕಾರದಲ್ಲಿ. ಪರಿವಿತ್ತಿ ಅಂದರೆ ಆ ತಮ್ಮನ ಹೆಂಡತಿ, ಜಾಯ ಅಂದರೆ ಹೆಂಡತಿ ಬರೆದಿದ್ದಾರೆ ಅವರು. ಇದನ್ನು ನೋಡಿ ಯಾರೋ ಒಬ್ಬರು ಈ ಯಾವುದೊಂದು ಪ್ರಾಚೀನ ಕೋಶದಲ್ಲಿತ್ತು ಅಂತ ಮತ್ತೊಂದು ಇನ್ನೆಲ್ಲರೂ ಕೋಟ್ ಮಾಡಿದರೆ ಅದು ಎಲ್ಲ ಕೋಶಗಳಿಗೂ ವಿರುದ್ಧ. ಇದನ್ನು ಈ ಕೋಶವನ್ನು ನಂಬಬಾರ್ದು, ಭ್ರಮ ಮೂಲಕವಾದ್ದು ಅಂತ ಆಲೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಜನ. ಅಲ್ಲೆಲ್ಲೋ ಹೇಳಿದ್ದಾರಲ್ಲ ಆಯಿತು ಅಂಥೇಳಿ ಮುಂದೆ ಅದನ್ನೆಲ್ಲೋ ಪ್ರವಚನಗಳಲ್ಲಿ ಲೇಖನಗಳಲ್ಲಿ ಕೋಟ್ ಮಾಡಿಬಿಡ್ತಾರೆ. ಒಬ್ಬ ತಪ್ಪು ಮಾಡ್ತಾನೆ, ಅದನ್ನು ಅನುಸರಿಸೋರು ತುಂಬ ಜನ ಆಗಿಬಿಡ್ತಾರೆ. ಇದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತಂದ್ರೆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಯಾವುದೋ ಒಂದು ಚೀಲದಲ್ಲಿರುವಂಥ ಒಂದು ಕಿಲೋ ಅಕ್ಕಿ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಹಾಗೇ ಇದ್ದರೆ ಅದನ್ನು ತೊಗೊಂಡೋಗಿ ಅದನ್ನು ಪಾತ್ರೆಗೆ ಹಾಕಿ ಅದನ್ನು ಕುದಿಸಿ ಅನ್ನ ಮಾಡಿ ಉಣ್ಣೋದು ಸುಲಭ. ಆ ಅಕ್ಕಿಯನ್ನೇನಾದರೂ ಈ ಮಣ್ಣು ಕಲ್ಲು ತುಂಬಿದ ನೆಲದಲ್ಲಿ ಬಿಸಾಕಿದರೆ ಆ ಮಣ್ಣು ಕಲ್ಲುಗಳನ್ನು ಬೇರ್ಪಡಿಸಿ ಅಕ್ಕಿಯನ್ನು ಹೆಕ್ಕಿ ತೆಗೆದು ಅದನ್ನು ಸ್ವಚ್ಛ ಮಾಡಿ ಅನ್ನ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ಳೋ ಹೊತ್ತಿಗೆ ಎಷ್ಟು ಶ್ರಮ ಆಗಿರ್ತದೆ ಮನುಷ್ಯನಿಗೆ. ಒಂದು ತಪ್ಪನ್ನು ಒಬ್ಬ ವಿದ್ವಾಂಸ ಅಥವಾ ಯಾರೋ ಒಬ್ಬ ಸಂಶೋಧಕ, ಒಬ್ಬ ಲಿಪಿಕಾರ ಕಣ್ತಪ್ಪಿನಿಂದ ಆದರೂ ಮಾಡಿದರೆ ಅದರಿಂದ ಎಷ್ಟೋ ಜನ ಓದಿ ಅದನ್ನೇ ಸರಿ ಅಂತ ತಿಳ್ಕೊಳ್ಳೋರು ಇರ್ತಾರೆ. ಇನ್ನು ಯಾರು ಅದನ್ನು ಸರಿಪಡಿಸ್ಬೇಕು ಅಂತ ಹೋದರೆ ಸರಿಪಡಿಸ್ಲಿಕ್ಕೆ ಅವ್ರಿಗೆ ಎಷ್ಟು ಶ್ರಮ ಆಗ್ತದೆ. ಎಷ್ಟೆಲ್ಲ ಕೋಶಗಳನ್ನು ನಾವು ತೆಗೆದು ನೋಡಬೇಕಾಗ್ತದೆ. ಸುಲಭ ಅಲ್ಲ ಅದನ್ನೆಲ್ಲ ತೆಗೆದು ನೋಡೋದು. ಯಾಕೆಂತಂದರೆ ಒಬ್ರು ಯಾರೋ ಬರೆದಿರ್ತಾರೆ ಅಂತಂದರೆ ಬರೆದವ್ರನ್ನು ಬೇಕಾಬಿಟ್ಟು ತಪ್ಪು ಮಾಡಿದ್ದಾರೆ ಅಂತ ಪ್ರಥಮ ದೃಷ್ಟಿಯಲ್ಲಿ ಹೇಳೋದು ಅಷ್ಟು ಸರಿಯಲ್ಲಲ್ಲ. ಭಾಳಷ್ಟು ಆಲೋಚನೆ ಮಾಡಿಯೇ ಅದು ತಪ್ಪು ಅಂತ ಹೇಳಬೇಕಾಗ್ತದೆ. ಆದರೆ ಲಕ್ಷಾಲಂಕಾರದಲ್ಲಿ ಇಂಥ ತಪ್ಪುಗಳಿರೋದು ಅಸಂಭಾವಿತ ಏನಲ್ಲ. ಇಂಥ ಅನೇಕ ತಪ್ಪುಗಳನ್ನು ಲಕ್ಷಾಲಂಕಾರ ಮಾಡಿಯೇ ಬಿಟ್ಟಿದೆ. ಇಲ್ಲಿ ಹಿಂದೊಂದು ಕಡೆ ಆತ್ರೇಯಿ ಅಂತ ಬಂದಿತ್ತಲ್ಲ, ಆತ್ರೇಯಿ ಅಂದರೆ ಆತ್ರೇಯಿಯನ್ನು ಕೊಲ್ಲಬಾರ್ದು, ಅದೊಂದು ದೋಷ ಅಂತ ಬಂದಿತ್ತು, ನಿನ್ನೆ ಮೊನ್ನೆ ಬಂದಿತ್ತು. ಆತ್ರೇಯಿ ಅಂತಂದರೆ ಪ್ರಾಪ್ತ ಗರ್ಭಾಸ್ತ್ರೀ ಅಂತ ನೀಲಕಂಠರು ಬರೆದಿತ್ತು. ಆತ್ರೇಯಿ ಶಬ್ದಕ್ಕೆ ಅರ್ಥ ಏನು ಅಂತ ವಿವಾದ ಇಲ್ಲ, ಅದನ್ನು ಮುಂದೆ ನೋಡೋಣ. ಆತ್ರೇಯಿ ಅಂದರೆ ಋತುಮತಿ ಸ್ತ್ರೀ ಅಂತ ಉಳಿದ ಕೋಶಗಳ ಪ್ರಕಾರ ಅಂತೂ ಶಬ್ದ ಆತ್ರೇಯಿನೇ. ಅದನ್ನು ಈ ಲಕ್ಷಾಲಂಕಾರ ಏವಂ ಗರ್ಭಸಮ ವಿಜ್ಞಾತ ಮಾತ್ರೇಯೀಂ ವಾ ವಿಘಾತಯೇತ್, ಅಲ್ಲಿ ಮಾತ್ರೇಯಿ ಅಂತ ಓದಿದೆ. ಅದನ್ನು ಅಲ್ಲಿ ಅದನ್ನು ಆತ್ರೇಯಿ ಅಂತ ಪದಚ್ಛೇದ ಮಾಡ್ಕೊಳ್ಬೇಕು ಅಂತ ಗೊತ್ತಾಗಲಿಲ್ಲ ಲಕ್ಷಾಲಂಕಾರಕ್ಕೆ. ಭ್ರಮೆಯಿಂದ ಅದನ್ನು ಮಾತ್ರೇಯಿ ಅಂತ ಮಾಡಿ, ಮಾತ್ರೇಯಿ ಅಂದರೆ ಸ್ವಮಾತೃ ಸಂಬಂಧಿನಿ ಸಹೋದರಿ, ತನ್ನ ತಾಯಿಯ ತಂಗಿ ಅಕ್ಕ ಅವಳನ್ನು ಕೊಲ್ಲಬಾರ್ದು ಅಂತ ವ್ಯಾಖ್ಯಾನ ಮಾಡಿಟ್ಟಿದೆ. ಇಂಥ ಅನೇಕ ಕಡೆ ಸಮಾಸ ಯಾವುದು, ಸಮಸ್ತ ಪದ ಯಾವುದು, ವ್ಯಸ್ತ ಪದ ಯಾವುದು, ಸಂಧಿ ಯಾವುದು ಏನನ್ನೂ ಪರಿಗಣಿಸಿದೆ ಅದನ್ನು ಬೇಕಾಬಿಟ್ಟಿಯಾಗಿ ಪದಚ್ಛೇದ ಮಾಡಿ ಅದಕ್ಕೆ ಅರ್ಥ ಹೇಳಿದ್ದೆಲ್ಲ ಲಕ್ಷಾಲಂಕಾರದಲ್ಲಿ ಕಾಣಿಸ್ತದೆ. ಯಾವುದೂ ಏನೂ ಹೊಸದಲ್ಲ. ಇಂಥ ಅನೇಕ ಪ್ರಮಾದಗಳು ಕೋಶದಲ್ಲಿ ಕೂಡ ಆಗ್ತಿರ್ತವೆ. ಹಿರಿಯ ವಿದ್ವಾಂಸರಾದಂಥ ಬನ್ನಂಜ ಗೋವಿಂದಾಚಾರ್ಯರು ಕೂಡ ಅದನ್ನು ಹೇಳ್ತಾ ಇರ್ತಾರೆ. ಗಾಯತ್ರಿ ಬಾಲತನಯ ಅಂತ ಹೀಗೊಂದು ಕಡೆ ಅಮರಕೋಶದಲ್ಲಿ ಎಲ್ಲೋ ಕಾಣಿಸ್ತದೆ. ಒಂದು ಸಸ್ಯ ಅದೇ, ಆ ಒಂದು ಪ್ಲ್ಯಾಂಟಿಗೆ ಗಾಯತ್ರಿ ಮತ್ತು ಬಾಲತನಯ ಅಂತ ಹೀಗೆ ಹೇಳ್ತಾರೆ ಅಂತ ಅಲ್ಲೇನೋ ಬರೆದಿದ್ದಾರೆ. ಯಾವುದೇ ಕೋಶಕಾರರು ಶಬ್ದಗಳನ್ನೇನು ಹೊಸದಾಗಿ ಸೃಷ್ಟಿ ಮಾಡೋದಿಲ್ಲಲ್ಲ, ಹಿಂದೆ ಎಲ್ಲೋ ಇರುವ ಕೋಶಗಳನ್ನೇ ಗಮನಿಸಿ ತಾವು ಮತ್ತೊಂದು ರೀತಿಯಲ್ಲಿ ಅದನ್ನು ಹಾಕ್ತಾ ಇರ್ತಾರೆ ಅಷ್ಟೆ. ಹಿಂದಿನ ಯಾವುದೋ ಒಂದು ಕೋಶದಲ್ಲಿ ಬಾಲಪತ್ರ ಅಂತಿತ್ತು. ಅದು ಯಾವುದೋ ಒಂದು ಸಸ್ಯಕ್ಕೆ ಸಣ್ಣ ಸಣ್ಣ ಎಲೆಗಳಿರ್ತವೆ, ಎಳೆಯ ಎಲೆಗಳು, ತೊಪ್ಪಲುಗಳಿರ್ತವೆ. ಬಾಲಪತ್ರ ಅಂತಿದ್ದನ್ನು ಯಾರೋ ಒಬ್ಬ ಬಾಲಪುತ್ರ ಅಂತ ಓದಿದ. ಇದ್ದಿದ್ದು ಪೂ ಆಗಿ ಪುತ್ರ ಅಂದರೆ ತನಯ ಅಂದರೆ ಎರಡು ಪರ್ಯಾಯ ಪದ, ಅದು ಹೋಗಿ ಬಾಲತನಯ ಅಂತಾಯಿತು. ಪತ್ರವನ್ನು ತಪ್ಪಾಗಿ ಓದಿ ಪುತ್ರ ಅಂತ ಓದಿ ಆ ಪುತ್ರ ಇದ್ದದಕ್ಕೆ ಪರ್ಯಾಯ ಪದವಾಗಿ ತನಯ ಅಂತ ತಗೊಂಡು ಒಂದು ಗಾಯತ್ರಿ ಬಾಲತನಯ ಅಂತ ಲಕ್ಷಾಲಂಕಾರದಲ್ಲಿ ಹಾಕಿಬಿಟ್ಟಿದ್ದಾನೆ ಅಂತ ಗೋವಿಂದಾಚಾರ್ಯರು ಭ್ರಮ ಮೂಲಕವಾದ ಒಂದು ಉದಾಹರಣೆಯನ್ನು ತೋರಿಸ್ತಿದ್ದಾರೆ ಕೆಲವು ಕಡೆ. ಅಮರಕೋಶ ನಾನು ನೋಡಿದ್ದೇನೆ, ಆದರೆ ಅವ್ರು ಹೇಳುವ ಮೂಲ ಕೋಶಗಳು ನಾನು ನೋಡ್ಲಿಕ್ಕೆ ಹೋಗಲಿಲ್ಲ. ಆದರೆ
ಭ್ರಮೆಗಳಿಂದಾಗಿ ಕೋಶಕಾರರು ಕೂಡ ಹೇಗೆ ಎಡವುತ್ತಾರೆ ಅಂತ ಅನ್ನೋದನ್ನು ಅವ್ರೇನು ಹೇಳ್ತಿರ್ತಾರೆ, ಅದನ್ನು ನಾನು ಕೂಡ ಈ ಪರಿವಿತ್ತಿ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ ನೋಡಿ ಗಾಬರಿಗೊಳಗಾಗಬೇಕಾಯ್ತು. ಲಕ್ಷಾಲಂಕಾರ ಮಹಾಭಾರತದ ಅನೇಕ ಅವಿಜ್ಞಾತವಾದ ಶಬ್ದಗಳಿಗೆ ಅತ್ಯಂತ ಸೂಕ್ಷ್ಮವಾದಂಥ ಅರ್ಥವನ್ನು ಹೇಳಿ ಅದಿಲ್ಲದೆ ಹೋದರೆ ಏನು ಸಮಸ್ಯೆ ಆಗ್ತಿತ್ತು ಅಂತ ನಾವು ಆಲೋಚನೆ ಮಾಡುವಂತೆ ಅದ್ಭುತವಾದ ಅರ್ಥಗಳನ್ನು ಹೇಳ್ತದಿಲ್ಲ ಅಂತಲ್ಲ, ಅನೇಕ ತಪ್ಪುಗಳು ಕೂಡ ಅದರಲ್ಲಿವೆ. ಲಕ್ಷಾಲಂಕಾರದ ಒಂದು ಶುದ್ಧ ಪಾಠವನ್ನೇ ಸಂಶೋಧಿಸಿರಿ ಅಂತ ಎಷ್ಟೋ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡಿದ್ದೆ. ನಾನು ಇಲ್ಲಿ ಕುತ್ಕೊಂಡು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಂತರ ಎಲ್ಲ ಪುಸ್ತಕ ಇರೋದಿಲ್ಲ. ಮಠಗಳ ಗ್ರಂಥಾಲಯಗಳಲ್ಲಿ ಅಲ್ಲೆಲ್ಲ ಕಡೆ ಏನಾದರೂ ಪುಸ್ತಕಗಳಿದ್ರೆ ಅಲ್ಲಿ ಇದನ್ನು ಹುಡುಕಬೇಕು. ಮಠಕ್ಕೆ ಸಂಬಂಧಿಸಿದಂತಹ ಪೀಠಾಧ್ಯಕ್ಷರು, ಅಲ್ಲೇ ವಿದ್ವಾಂಸರು ಇದನ್ನು ಮಾಡಬೇಕು. ದೊಡ್ಡ ದೊಡ್ಡ ಊರುಗಳಲ್ಲಿ ಗ್ರಂಥ ಭಂಡಾರಗಳೇನಿರ್ತವೆ ಅವ್ರು ಇದನ್ನು ಮಾಡಬೇಕಷ್ಟೆ. ನಾನು ಮಾತ್ರ ಮಹಾಭಾರತದವನ್ನು ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅನುವಾದಿಸುವಾಗ ಶುದ್ಧ ಪಾಠವನ್ನು ಹುಡುಕಿ ಅಂತ ಎಲ್ರಿಗೂ ವಿನಂತಿ ಮಾತ್ರ ಮಾಡ್ಕೊಂಡಿದ್ದೆ. ಅದು ಇನ್ನೂ ವಿನಂತಿಯಾಗಿ ಉಳಿದಿದೆ ಅಷ್ಟೆ. ನಮ್ಗೆ ಇದನ್ನೆಲ್ಲ ನೋಡಿ ಒಬ್ರು ಯಾರೋ ಹೇಳಿದ್ರು ನನಗೆ, ಅಲ್ಲಿ ಲಕ್ಷಾಲಂಕಾರದ ಶುದ್ಧವಾದ ಪಾಠ ಯಾವ್ದಾರು ಅಮೇರಿಕಾ ಮತ್ತು ಜರ್ಮನಿ ಕೆಲವರು ಪುಸ್ತಕಗಳನ್ನೆಲ್ಲ ಕದ್ದು ಹೋಗಿದ್ದಾರಲ್ಲ, ಅಲ್ಲೆಲ್ಲಾದ್ರೂ ಇರ್ಬೋದಲ್ಲ, ಮತ್ತು ಅಲ್ಲಿ ಯಾಕೆ ನೀವು ಹೋಗಿ ಹುಡುಕಬಾರ್ದು ಅಂತ ಯಾರೋ ನಾನು ಕೇಳಿದರು. ಈ ಮಹಾಭಾರತದ ಪ್ರವಚನ ಮಾಡಲಿಕ್ಕಾಗಿ ನಾನು ಎಲ್ಲೋ ಅಮೇರಿಕಕ್ಕೋ ಜರ್ಮನಿಗೋ ಹೋಗಿ ನನ್ನ ಮಡಿ ಮೇಲಿಗೆ ಇತ್ಯಾದಿಗಳನ್ನು ಬಿಟ್ಟು ಅಲ್ಲಿ ಹೋಗಿ ಯಾವ ಲೈಬ್ರರಿಲ್ಲ ಹುಡ್ಕೋದು, ಅಲ್ಲೇ ಊಟ ಎಲ್ಲ ಮಾಡೋದು, ನಮ್ಮ ಮಡಿ ಗತಿ ಏನು, ಮೈಲಿಗೆ ಗತಿ ಏನು. ಇನ್ನೊಬ್ರು ಯಾರೋ ಹೇಳಿದ್ರು ವಿದ್ವಾಂಸರು, ಕಳಕಳಿಯಿಂದ ಅವರೇನು ಅಪಹಾಸ್ಯಕ್ಕಾಗಿ ಹೇಳಲಿಲ್ಲ, ನೀವು ಹೋಲಿಕ್ಕಾಗದೇ ಇದ್ರೂ ತೊಂದರೆ ಇಲ್ಲ, ನಿಮ್ಮ ಸಂಬಂಧಿಕರು ಯಾರಾದರೂ ಅಲ್ಲಿದ್ದರೆ ಅವರಿಗಾದ್ರೂ ಹುಡುಕಿ ಅಂತ ಹೇಳಿ ಒಂದು ಶುದ್ಧವಾದ ಲಕ್ಷಾಲಂಕಾರದ ಪಾಠ ಸಿಗಲಿ ಅಂತ ನನಗೆ ಕೆಲವರು ವಸ್ತುತಃ ಹೇಳಿದರು. ಆಗಿಲ್ಲ, ಇನ್ನೂ ಆಗೇ ಇಲ್ಲ ಅಷ್ಟೇ, ಹೇಗಿದೆಯೋ ಹಾಗೇ ಇದೆ. ಒಂದು ಲಕ್ಷಾಲಂಕಾರದ ಪುಸ್ತಕ ಈ ಹಿಂದೆ ಪ್ರಕಟಿತ ಆಗಿತ್ತು, ಬಹಳ ಹಿಂದೆ. ಅದು ವನಪರ್ವತ ತನಕ ಮಾತ್ರ ಇತ್ತು ಅಂತ ಕಾಣಿಸ್ತದೆ, ಒಂದೇ ಭಾಗ ನಮಗೆ ಕಾಣಿಸ್ತದೆ. ನಮ್ಮ ಹತ್ರ ಮುಂದಿನ ಭಾಗಗಳಿಲ್ಲ ಅಂತ ಅನೇಕ ಜನ ವಿದ್ವಾಂಸರು ಹೇಳಿದರು. ಅದಾದಮೇಲೆ ಮತ್ತೊಂದು ಪುಸ್ತಕ ಈಗ 3 ಭಾಗದಲ್ಲಿ, ಇಂಥ 3 ಭಾಗಗಳು ಮತ್ತೊಂದು ಕಡೆ ಕಾಣಿಸ್ತದೆ. ಅದರಲ್ಲಿ ಮಹಾಭಾರತ ಶ್ಲೋಕಗಳು ಮತ್ತು ಕೆಳಗೆ ಲಕ್ಷಾಲಂಕಾರ ಇದೆಲ್ಲವನ್ನು ಮುದ್ರಿಸಿದ್ದಾರೆ. ನಾನು ಆಗಲೇ ಹೇಳಿದಂತೆ ಲಕ್ಷಾಲಂಕಾರವನ್ನು ಬರೆಯುವಾಗ ವಾದಿರಾಜ ಸ್ವಾಮಿಗಳು ಆ ಮೂಲ ಶ್ಲೋಕಗಳನ್ನು ಬರೆದ್ರೋ ಎಲ್ಲೋ ಗೊತ್ತಿಲ್ಲ, ಕೆಳಗಿನ ವ್ಯಾಖ್ಯಾನವನ್ನಂತೂ ಬರೆದ್ರು. ಆ ವ್ಯಾಖ್ಯಾನಕ್ಕೆ ಹೊಂದಾಣಿಕೆ ಆಗುವಂತೆ ಮೂಲ ಶ್ಲೋಕವನ್ನು ಅಲ್ಲಿ ಯಾರ್ಯಾರು ಮುದ್ರಿಸಿದರು. ಅನೇಕ ಬಾರಿ ಅಲ್ಲಿರುವ ಮೂಲ ಶ್ಲೋಕಕ್ಕೂ ಆ ವ್ಯಾಖ್ಯಾನಕ್ಕೂ ಹೊಂದಾಣಿಕೆನೇ ಆಗೋದಿಲ್ಲ. ಅಲ್ಲಿರುವ ಎಲ್ಲ ಶಬ್ದಗಳಿಗೂ ಇವತ್ತಿಗೂ ಕೂಡ ಅನ್ವಯ ಹೇಳೋದೇ ಕಷ್ಟ. ಆಕಾಂಕ್ಷ ಅನ್ವಯ ಬೇಕಲ್ಲ ಒಂದು ವಾಕ್ಯವನ್ನು ಹೇಳುವಾಗ. ವ್ಯರ್ಥವಾದಂಥ ಶಬ್ದ, ಪುನರುಕ್ತವಾದ ಶಬ್ದ ಎಲ್ಲೂ ಇರಬಾರ್ದು. ಇಡೀ ಮಹಾಭಾರತದಲ್ಲೇ ಅನೇಕ ಕಡೆ ಇಂಥ ಸಮಸ್ಯೆಗಳು ಕಾಣ್ತವೆ. ಈ ಪ್ರಸ್ತುತ ಪ್ರಸಂಗದಲ್ಲಂತೂ ಅಂಥ ಸಮಸ್ಯೆಗಳು ಕಂಡೇ ಕಾಣ್ತವೆ. ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ನನಗೂ ಕೂಡ ಆಗಲೇ ಇಲ್ಲ. ಅಲ್ಲಿ ಶಬ್ದ ಇದೆಯಲ್ಲ, ಏಷ ಧರ್ಮಸ್ವ ವಿಜ್ಞಾ ಪಾಣಿಗ್ರಹಂ ಅಧರ್ಮೇಣ ಅಂತಿದೆ ಅಲ್ಲಿ ಪಾಠ. ಪಾಣಿಗ್ರಾಹಶ್ಚ ಧರ್ಮೇಣ ಅಂತ ಇನ್ನೊಂದು ಕಡೆ ಪಾಠ ಇದೆ ಬೋರಿ ಪುಸ್ತಕಗಳಲ್ಲಿ. ಪಾಣಿಗ್ರಹ ಸ್ವಧರ್ಮೇಣ ಅಂತ ಉತ್ತರ ಭಾರತದ ಪಾಠಗಳಲ್ಲಿದೆ. ಪಾಣಿಗ್ರಾಹ ಸ್ವಧರ್ಮೇಣ ಅಂತ TR ಕೃಷ್ಣಾಚಾರ್ಯರ ಪಾಠದಲ್ಲಿದೆ. ಪಾಣಿಗ್ರಾಹಶ್ಚ ಧರ್ಮೇಣ ಅಂತ ವಾವಿಳ್ಯ ಸ್ವಾಮಿಗಳ ಪಾಠದಲ್ಲಿದೆ. ಈ ಯಾವ ಶಬ್ದವನ್ನು ಇದರಲ್ಲಿ ತಗೊಳ್ಬೇಕು? ಎಲ್ಲ ಶ್ಲೋಕದಲ್ಲಿರುವ ಎಲ್ಲ ಶಬ್ದಗಳಿಗೂ ಕೂಡ ಸರಿಯಾಗಿ ಅನ್ವಯ ಹೇಳಿ ಆಕಾಂಕ್ಷೆ ಇರುವಂತೆ ಅರ್ಥ ಹೇಗೆ ಹೇಳಬೇಕು ಅಂತ ಅನ್ನೋದು ನನಗೆ ಬಗೆಹರಿಸಲಿಕ್ಕೆ ಆಗಲಿಲ್ಲ. ಅದರ ತಾತ್ಪರ್ಯ ಹೇಳಿದೆ ಅಷ್ಟೇ. ವಸ್ತುತಃ ನಾನು ಕೂಡ ಅನ್ವಯಾನುಸಾರ ಆಕಾಂಕ್ಷಾನುಸಾರ ಅದಕ್ಕೆ ಅರ್ಥ ಹೇಳಲಿಕ್ಕೆ ವಿಫಲನಾಗಿದ್ದೇನೆ. ಆಕಾಂಕ್ಷಾನುಸಾರ ಯಾವುದಾದ್ರು ಶಬ್ದಗಳಿಗೆ ಅರ್ಥ ಹೇಳಲಿಕ್ಕೆ ಬರದೇ ಹೋದರೆ ಆ ಶ್ಲೋಕ ರಚನೆ ಮಾಡಿದವನು ಏನು ಹೇಳಿದ್ದಾನೆ ಅಂತ ಇವನಿಗೆ ತಿಳಿದಿಲ್ಲ, ಅರ್ಥ ಮಾಡುವವನಿಗೆ ಇದು ಇವನು ವೈಫಲ್ಯ, ಅಥವಾ ಅವನೇ ತಪ್ಪಿದ್ದಾನೆ ಅಂತ ಅರ್ಥ. ಎರಡರಲ್ಲಿ ಒಂದು ಆಗಿರಲೇಬೇಕು. ಇಷ್ಟು ಸಮಸ್ಯೆಗಳನ್ನು ಈ ಲಕ್ಷಾಲಂಕಾರದಲ್ಲಿ ಕಾಣ್ತೇವೆ. ಹಾಗಾಗಿದ್ರೂ ಕೂಡ ಈಗೇನು ಲಕ್ಷಾಲಂಕಾರಗಳಿಂತ ಮುದ್ರಿತ ಆಗಿವೆ, ಇದನ್ನು ಅನುಸರಿಸಿ ಮತ್ತೊಂದು ಯಾವುದೋ ಲಕ್ಷಾಲಂಕಾರವನ್ನು ಮುದ್ರಿಸುವಾಗ, ಕನ್ನಡದಲ್ಲಿ ಅನುವಾದ ಮಾಡುವಾಗ ಯಥಾವತ್ತ ಇಲ್ಲಿದ್ದಂತೆ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತಾರೆ. ಸಂಪಾದನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ, ಆಲೋಚನೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಇದರಲ್ಲಿ ಏನೋ ದೋಷ ಇದೆ, ನಮ್ಗೆ ಹೀಗೆ ಅನಿಸ್ತಾ ಇದೆ, ಯಾರು ವಿದ್ವಾಂಸರು ಹೀಗೆ ಹೇಳಬೇಕು ಇದ್ರ ಬಗ್ಗೆ ಅಂತೇಳಿ ಅಭಿಪ್ರಾಯವನ್ನೇ ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ. ಆ ದೋಷಗಳು ಹಾಗೆ ಉಳಿದು ಬಿಡ್ತವೆ. ಕಾಪಿ ಪೇಸ್ಟ್ ಮಾಡ್ತಾರೆ ಅನ್ನೋದನ್ನು ಕೇಳಿ ಭಾಳ ಗಾಬರಿ ಆಯ್ತು ನನಗೆ. ಇದು ಇಷ್ಟೆಲ್ಲ ಏನು ಹೇಳ್ತಿದ್ದೇನಲ್ಲ, ಯಾರೇ ದೊಡ್ಡವರ ದೋಷಗಳನ್ನು ತೋರಿಸ್ಲಿಕ್ಕೆ ನನಗೆ ಬಾಯಿ ಚಾಪಲ್ಲಿ ಏನಿಲ್ಲ, ಅದಕ್ಕಾಗಿ ಇದನ್ನು ಮಾಡ್ತಿಲ್ಲ. ಅದಕ್ಕಾಗಿ ಇದು ವೇದಿಕೆನೂ ಅಲ್ಲ. ಯಾಕೆಂದರೆ ದೊಡ್ಡವರು 4 ಅಕ್ಷರಗಳನ್ನು ಹೇಳ್ಕೊಟ್ಟಿದ್ರಿಂದಲೇ ನಮಗೆ ಇವತ್ತು ಇದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ.
ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮಹಾಭಾರತ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದೊಡ್ಡವರ ದೋಷವನ್ನು ತೋರಿಸುವ ಪ್ರಯತ್ನ ಇದಲ್ಲ, ಹಿಂದಿನವ್ರದ್ದಾಗಲಿ ಈಗ ಬದುಕಿರುವವ್ರದ್ದಾಗಲಿ ದೋಷಗಳನ್ನು ತೋರಿಸುವ ಪ್ರಯತ್ನ ಇದಲ್ಲ. ನಾವು ನಮ್ಮಂಥ ಸಮಾನ ಮನಸ್ಕರು, ಸಮಾನ ವಯಸ್ಕರು, ವಿಮರ್ಶಕರು, ಸಂಶೋಧಕರು, ಅನುವಾದಕರು ಏನು ಮಾಡಬೇಕು ಅನ್ನೋದನ್ನು ಮಾತ್ರ ನಿಮ್ಮ ಎದುರಿಗೆ ಹಂಚ್ಕೊಂಡಿದ್ದೇನೆ. ದೊಡ್ಡವರನ್ನು ಅಂದು ಪಾಪ ಕಟ್ಕೊಳ್ಬೇಕು ಅಂತ ಧೋರಣೆ ನನಗೇನಿಲ್ಲ ಇದ್ರ ಬಗ್ಗೆ. ಒಟ್ಟಾರೆ ಲಕ್ಷಾಲಂಕಾರ ಇವತ್ತು ಇರುವ ಸ್ಥಿತಿ ನೋಡಿದರೆ ತುಂಬ ಬೇಸರ ಆಗ್ತದೆ. ಮಹಾಭಾರತದ ಶರೀರಕ್ಕೆ ಲಕ್ಷಾಲಂಕಾರ ಒಂದು ದಿವ್ಯವಾದ ಅಲಂಕಾರ ಆಗಬೇಕಾಗಿತ್ತು, ಅಸಲಿ ಬಂಗಾರ ಆಗಬೇಕಾಗಿತ್ತು. ಇವತ್ತು ಅದು ಕೊಟ್ಟಿ ಬಂಗಾರವಾಗಿ ಹೋಗಿದೆ. ಕೊಟ್ಟಿ ಬಂಗಾರ ಆಗಿದೆ ಈ ಲಕ್ಷಾಲಂಕಾರ ಅಂತ ಹೇಳಬೇಕಾದ್ರೆ ಎಷ್ಟು ಸಮಸ್ಯೆಗಳನ್ನ ಅದರಲ್ಲಿ ಎದುರಿಸಿರ್ಬೇಕು ನಾವು. ಇದನ್ನು ಶ್ರೋತೃಗಳು, ಸಂಸ್ಕೃತ ಅಭ್ಯಾಸಗಳು ಮತ್ತು ಜಿಜ್ಞಾಸುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಆ ಲಕ್ಷಾಲಂಕಾರದಲ್ಲಿ ಮುಂದಿನ ಶ್ಲೋಕಗಳನ್ನು ಅಥವಾ ಇದೇ ಮಹಾಭಾರತದ ಮುಂದಿನ ಶ್ಲೋಕಗಳನ್ನ ನಾವು ನೋಡೋಣ. ಈ ಪರಿವೇತ್ತಾನಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿ ಇವತ್ತಿನ ಭಾಗವನ್ನು ನಾವು ಸಮಾಪ್ತ ಮಾಡೋಣ. ಈ 5 ಜನ ತಮ್ಮನ ಹೆಂಡತಿ, ಅಣ್ಣ, ಮದುವೆ ಮಾಡಿಕೊಟ್ಟ ಅಪ್ಪ, ಪುರೋಹಿತ ಅವರೆಲ್ಲರೂ ಕೂಡ ಕೃಚ್ಛ, ಚಾಂದ್ರಾಯಣಿ ಇತ್ಯಾದಿಗಳನ್ನು ಮಾಡಿ ಪಾಪ ಪರಿಹರಿಸಿಕೊಳ್ಬೇಕು ಅಂತ ಬಂತಲ್ಲ. ಮುಂದೊಂದಿದೆ ಮಾತು. ಅದೇನು ಅಂತಂದ್ರೆ, ಪರಿವೇತ್ತ ಪ್ರಯಚ್ಛೇತ ಪರಿವಿತ್ತಾಯ ತಾಂ ಸ್ನುಷಾಂ ಜ್ಯೇಷ್ಠೇನ ತ್ವಭ್ಯನುಜ್ಞಾತಃ ಯವೀಯಾನ್ ಪ್ರತ್ಯನಂತರಂ ಏನ ಸೋ ಮೋಕ್ಷಮಾಪ್ನೋತಿ ತೌ ಚ ಸ ಚೈವ ಧರ್ಮತಃ. ಕೃಚ್ಛ, ಚಾಂದ್ರಾಯಣ ಎಲ್ಲವೂ ಆಯಿತು. ಇನ್ನೊಂದು ಅವನೇನು ಮಾಡಬೇಕು ಅಂದರೆ, ತಮ್ಮನಾದವನು ಅಣ್ಣನ ಬಳಿಗೆ ಬಂದು ಯಾವುದೋ ಕಾರಣದಿಂದಾಗಿ, ನೀನು ಮದುವೆ ಆಗೋದಿಲ್ಲ ಅಂತ ಹೇಳಿದ ಕಾರಣದಿಂದಾಗಿಯೋ ಅಥವಾ ಮತ್ತೊಂದು ಯಾವುದೋ ಕಾರಣದಿಂದಾಗಿಯೋ ನಿನ್ನನ್ನು ಬಿಟ್ಟು ನಾನು ಮದುವೆ ಮಾಡ್ಕೊಳ್ಬೇಕಾಯ್ತು, ಈ ನನ್ನ ಪತ್ನಿ ನಿನಗೆ ಸೊಸೆ ಇದ್ದಂತೆ ಅಂತ ಆ ಅಣ್ಣನಿಗೆ ಬಂದು ಕ್ಷಮಾಪಣೆ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟಾಗಿಬಿಟ್ರೆ ಆ ದೋಷವೇ ಪರಿಹೃತ ಆದಂತೇನೆ, ಮುಗಿದೋಯ್ತು ಅಲ್ಲಿಗೆ. ಅವನು ಕೂಡ ಅವಳನ್ನು ಸೊಸೆಯಂತೆ ಸ್ವೀಕರಿಸಬೇಕು ಅಣ್ಣನಾದವನು. ಪರಿವಿತ್ತಾಯ ತಾಂ ಸ್ನುಷಾಂ. ಮುಂದೆ ಈಗ ಅಣ್ಣ ಆಯಿತು, ಏನು ದೋಷ ಇಲ್ಲ ಅಂತ ಸ್ವಸಂತೋಷದಿಂದ ಅನುಮತಿ ಕೊಟ್ಬಿಟ್ರೆ, ಮದುವೆ ಆದ್ಮೇಲೆ ಮಾಡಬೇಕು ಅಂತ ಆದ್ಮೇಲೂ ಇವಳು ಸೊಸೆ ಅಂತ ತಂದು ನಮಸ್ಕಾರ ಮಾಡಿಸ್ಬೇಕು. ಮದುವೆಗಿಂತ ಮುಂಚೆನೂ ಕೂಡ ಹೀಗೆ ಮಾಡ್ಕೋತಾ ಇದ್ದೀನಿ ಅಂತ ಅವನಿಗೆ ಹೇಳಬೇಕು, ಮುಗಿದೋಗ್ತದೆ ಅಲ್ಲಿಗೆ. ಈ ಒಂದು ಕಾರ್ಯದಿಂದ ಅವರೆಲ್ಲರೂ 5 ಜನರು ದೋಷ ಮುಕ್ತರಾಗಿ ಬಿಡ್ತಾರೆ ಅಂತಿದೆ. ಈ ಶ್ಲೋಕ ಹೇಗಿದೆ ಅಂತಂದ್ರೆ, ನಾನು ಈ ಶ್ಲೋಕ ಓದಿದೆ. ಪರಿವೇತ್ತ ಪ್ರಯಚ್ಛೇತ ತಾಂ ಸ್ನುಷಾಂ ಪರಿವಿತ್ತಯೇ. ಪರಿವಿತ್ತಿ ಅಂದ್ರೆ ಅಣ್ಣ, ಅವನಿಗೆ ತಾಂ ಸ್ನುಷಾಂ ತನ್ನ ಹೆಂಡತಿಯಾದ ಆ ಅಣ್ಣನಿಗೆ ಸೊಸೆಯಾಗಬೇಕಾದ ಆ ಹುಡುಗಿಯನ್ನು ಕೊಡಬೇಕು, ತಂದು ಕೊಡೋದಂದ್ರೆ ನಮಸ್ಕಾರ ಮಾಡಿಸೋದು ಅಂತ ಅರ್ಥ. ಜ್ಯೇಷ್ಠೇನ ತ್ವಭ್ಯನುಜ್ಞಾತಃ, ಅವನು ಸಮ್ಮತಿ ತಗೋಬೇಕು, ಆಯ್ತಪ್ಪ ಏನು ತೊಂದರೆ ಇಲ್ಲ, ನಿಮ್ಮ ಜೀವನ ನೀವು ನಡೆಸಿ ಅಂತ ಅವರಿಗೆ ಅನುಮತಿ ಕೊಡಬೇಕು. ಇಷ್ಟಾಗ್ಬಿಟ್ರೆ ಏವಂಚ ಮೋಕ್ಷ ಮಾಪ್ನೋತಿ, ಅವರ ಪಾಪದಿಂದ ಮೋಕ್ಷ ಕಳ್ಕೋತಾರೆ ಅವರೆಲ್ಲರೂ ಅಂತ ಶ್ಲೋಕ ಇದೆ. ಇಲ್ಲಿ ತಾಂ ಸ್ನುಷಾಂ ಪರಿವಿತ್ತಯೇ ಅಂತ ಕೆಲವು ಕಡೆ ಇಕಾರಾಂತವಾದ ಶಬ್ದ ಇದೆ, ಅದರ ಚತುರ್ಥಿ ವಿಭಕ್ತಿ ಇದೆ. ಇನ್ನು ಕೆಲವು ಕಡೆ ಪರಿವಿತ್ತಾಯ ತಾಂ ಸ್ನುಷಾಂ ಅರ್ಥ ಒಂದೇ, ಪರಿವಿತ್ತಾಯ ಅಂತ ಅಕಾರಾಂತವಾದ ಶಬ್ದದ ಚತುರ್ಥಿ ವಿಭಕ್ತಿ ಇದೆ. ಅಣ್ಣನಿಗೆ ಪರಿವಿತ್ತ ಪರಿವಿನ್ನ ಅಂತ ಇಷ್ಟೆಲ್ಲ ಶಬ್ದಗಳಿವೆ ಅಂತ ಹೇಳಿದ್ನಲ್ಲ ನಾನು. ಅದರಿಂದ ಒಂದೊಂದು ಕಡೆ ಒಂದೊಂದು ಥರ ಶಬ್ದ ಇದೆ ಅಷ್ಟೇ, ಅದೇನು ದೊಡ್ಡ ವಿಷಯ ಏನಲ್ಲ. ಇದು ಅರ್ಥಕ್ಕೆ ಬಹಳ ವ್ಯತ್ಯಾಸ ಕೊಡುವಂಥ ಶಬ್ದ ಏನಲ್ಲ. ಪರಿವಿತ್ತಾಯ ತಾಂ ಸ್ನುಷಾಂ ಅಂತಲೇ ಈ ವಾವಿಳ್ಳೆ ಪಾಠದಲ್ಲಿ ಮತ್ತು ಬೋರಿ ಕೃಷ್ಣಾಚಾರ್ಯ ಪಾಠದಲ್ಲಿದೆ. ತಾಂ ಸ್ನುಷಾಂ ಪರಿವಿತ್ತಯೇ ಅಂತ TR ಕೃಷ್ಣಾಚಾರ್ಯ ಪಾಠದಲ್ಲಿ ಮತ್ತು ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲೆಲ್ಲ ಪಾಠ ಇದೆ. ಅರ್ಥ ಎಲ್ಲ ಒಂದೇ ಅಂತ ಹೇಳಿದೆ. ಲಕ್ಷಾಲಂಕಾರಕ್ಕೆ ಹೊಂದಾಣಿಕೆ ಆಗುವಂಥ 3 ಶ್ಲೋಕವನ್ನು ಬರೆದಂಥ ಪುಸ್ತಕದಲ್ಲಿ ಏನು ಪಾಠ ಇದೆ, ಅವರೇನು ಅರ್ಥ ಹೇಳಿದ್ದಾರೆ ಅದೊಂದು ನೋಡೋಣ. ಅದು ಮತ್ತೊಂದು ಪ್ರಮಾದ. ಪರಿವೇತ್ತ ಪ್ರಯಚ್ಛೇತ ತಾಂ ಸ್ನುಷಾಂ ಪರಿವಿತ್ತಯೇ ಅಂತಲೇ ಇದೆ. ಜ್ಯೇಷ್ಠೇನ ತ್ವಭ್ಯನುಜ್ಞಾತಃ ಯವೀಯಾನ್ ಅಪ್ಯನಂತರಂ ಏನ ಸಹ ಮೋಕ್ಷಮಾಪ್ನೋತಿ. ಏನಸಂದ್ರೆ ಪಾಪದಿಂದ ಪರಿಹಾರ ಕಾಣ್ತಾನೆ, ಮುಗಿದೋಯ್ತಲ್ಲಿ. ಅದಕ್ಕೆ ಅರ್ಥ ಬರೆಯುವಾಗ ಲಕ್ಷಾಲಂಕಾರ ಹೀಗಿದೆ. ಪರಿವೇತ್ತ ತದನಂತರ ಆ ಅಣ್ಣನ ಬಳಿಕ ಹುಟ್ಟಿದಂಥ ಯವೀಯಾನ್ ಕನಿಷ್ಠ, ಅವನು ಪರಿವೇತ್ತ. ತಾಮ್ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಮೂಲ ಮಹಾಭಾರತ ಶ್ಲೋಕದಲ್ಲಿ, ಆ ತಾಮ್ ಅಂತ ಅನ್ನೋದಕ್ಕೆ ಪರಿವಿತ್ತಿಂ ಅಂತ ಅರ್ಥ ಬರೆದಿದ್ದಾರೆ. ತಾಮ್ ಅನ್ನೋದರ ಅರ್ಥ ಪರಿವಿತ್ತಿಂ ಸ್ವಭಾರ್ಯಾಂ.
ತಂದು ಕೊಡಬೇಕು, ನಮಸ್ಕಾರ ಮಾಡಿಸ್ಬೇಕು ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ಆಯ್ತು. ಜ್ಯೇಷ್ಠೇನತು ಅಭ್ಯನುಜ್ಞಾತ, ಅಣ್ಣನ ಒಂದು ಅನುಜ್ಞೆಯನ್ನು ತಗೊಂಡು ಅವನು ಮುಂದೆ ಜೀವನ ನಡೆಸಬೇಕು. ಸ್ನುಷಾಂ ಪ್ರಯಚ್ಛೇತ ತವ ಸ್ನುಷೇಯಂ ಇತಿ ಪ್ರಯಚ್ಛೇತ, ಇವಳು ನಿನ್ನ ಸೊಸೆ ಅಂತ ಅಣ್ಣನಿಗೆ ಬಂದು ನಮಸ್ಕಾರ ಮಾಡಿಸ್ಬೇಕು, ಅದೆಲ್ಲ ಇದೆ. ಸಾಪಿ ಶ್ವಶುರವತ್ ತಮ್ಮ ಸೇವೇತ, ಅವಳು ಕೂಡ ಅಣ್ಣನನ್ನ ತನ್ನ ಗಂಡನ ಅಣ್ಣನನ್ನ ಮಾವ ಅನ್ನೋ ದೃಷ್ಟಿಯಿಂದ ಸೇವಿಸಬೇಕು, ಇದೆಲ್ಲ ಇದೆ. ಈಗ ಈ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅರ್ಥ ಹೇಳಿದ್ದಾರಲ್ಲ, ಪರಿವೇತ್ತ ಅಂದ್ರೆ ತಮ್ಮನು, ತಾಮ್ ತನ್ನ ಹೆಂಡತಿಯನ್ನು, ತಾಮ್ ಆ ಸ್ನುಷಾಂ ತನ್ನ ಹೆಂಡತಿಯಾದ ಅಣ್ಣನ ಸೊಸೆಯಾದ ಸ್ತ್ರೀಯನ್ನು, ಪರಿವಿತ್ತಯೇ ಅನ್ನೋ ಶಬ್ದಕ್ಕೆ ಇವರು ಅರ್ಥ ಹೇಳಲಿಲ್ಲ ಲಕ್ಷಾಲಂಕಾರದಲ್ಲಿ. ತಾಮ್ ಅನ್ನೋ ಶಬ್ದಕ್ಕೆ ಪರಿವಿತ್ತಿ ಅಂತ ಅರ್ಥ ಹೇಳಿಬಿಟ್ರು. ತಾಮ್ ಅಂತ ದ್ವಿತೀಯ ವಿಭಕ್ತಿಯಲ್ಲಿದೆ, ಅದಕ್ಕೆ ಪರಿವಿತ್ತಿ ಅಂತ ಅರ್ಥ ಹೇಳಿಬಿಟ್ರು. ಹಾಗಾಗಿ ಪರಿವಿತ್ತಯೇ ಅಂತ ಚತುರ್ಥಿ ವಿಭಕ್ತಿ ಅಂತ ಶಬ್ದ ಇದೆಲ್ಲ ಅರ್ಥ ಏನು ಹೇಳಿದ್ರಿ? ಆ ಶಬ್ದವನ್ನು ನೀವು ಗಮನಿಸಲಿಲ್ಲ ಲಕ್ಷಾಲಂಕಾರದಲ್ಲಿ. ಲಕ್ಷಾಲಂಕಾರದಲ್ಲಿ ಒಂದು ಶಬ್ದಕ್ಕೆ ಅರ್ಥ ಹೇಳುವುದನ್ನೇ ಮರ್ತು ಬಿಟ್ರಿ. ಯಾಕೆಂದ್ರೆ ಆ ಪರಿವಿತ್ತಯೇ ಅಂತ ಚತುರ್ಥಿ ವಿಭಕ್ತಿಯಲ್ಲಿದೆ. ಅದು ಚತುರ್ಥಿಯ ವಿಭಕ್ತಿಯಲ್ಲಿರುವ ಆ ಶಬ್ದ ಅಣ್ಣನಿಗೆ ಅನ್ನೋ ಅರ್ಥವನ್ನು ಹೇಳ್ತದೆ. ನೀವು ಹಿಂದಿನ ಶ್ಲೋಕದಲ್ಲಿ ಪರಿವಿತ್ತಿ ಅಂದ್ರೆ ಆ ಹೆಂಡತಿ ಅಂತ ಅರ್ಥ ಹೇಳಿ ಜಾರಿ ಬಿದ್ದಿದ್ದೀರಿ. ಈ ಮುಂದಿನ ಶ್ಲೋಕಕ್ಕೂ ಹಿಂದಿನ ಶ್ಲೋಕಕ್ಕೂ ಅರ್ಥ ಹೊಂದಾಣಿಕೆನೇ ಆಗ್ತಿಲ್ಲ. ಈ ಶ್ಲೋಕದಲ್ಲಿ ಉದ್ದೇಶಪೂರ್ವಕವಾಗಿ ಪರಿವಿತ್ತಯೇ ಅನ್ನೋ ಚತುರ್ಥಿ ವಿಭಕ್ತಿಗೆ ಅರ್ಥವನ್ನೇ ಹೇಳಲಿಕ್ಕಾಗದೆ ಅದನ್ನು ಬಿಟ್ಟು ಬಿಟ್ಟಿದ್ದೀರಿ. ಒಟ್ಟಾರೆ ಶ್ಲೋಕಕ್ಕೆ ಅನ್ವಯಾನುಸಾರವಾಗಿ ಆಕಾಂಕ್ಷಾನುಸಾರವಾಗಿ ಅರ್ಥ ಹೇಳುವಾಗ ಆ ಪರಿವಿತ್ತಯ ಅನ್ನುವ ಶಬ್ದಕ್ಕೆ ಏನು ಸ್ಥಾನ? ಈ ಪ್ರಶ್ನೆ ಲಕ್ಷಾಲಂಕಾರದಲ್ಲಿ ಉತ್ತರವೇ ಇಲ್ಲ. ಪರಿವಿತ್ತಿ ಅಂದರೆ ಅಥವಾ ಪರಿವಿತ್ತ ಅಥವಾ ಪರಿವಿನ್ನ ಅಂದರೆ ಆ ಅಣ್ಣ ಅಂತ ಅರ್ಥ ಆದರೆ, ಉಳಿದೆಲ್ಲ ಹಾರಿತ ಸ್ಮೃತಿ ಮನುಸ್ಮೃತಿ ಇತ್ಯಾದಿಗಳಿಗೆ ಅನುಸಾರವಾಗಿ ಅರ್ಥ ಆದರೆ ಆ ಪ್ರಸಂಗದಲ್ಲಿ ಮಾತ್ರ ಅನ್ವಯಾನುಸಾರ ಆಕಾಂಕ್ಷಾನುಸಾರ ಅರ್ಥ ಹೇಳಲಿಕ್ಕೆ ಸಾಧ್ಯ. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ಅನ್ವಯಾನುಸಾರ ಆಕಾಂಕ್ಷಾನುಸಾರ ಅರ್ಥವೇ ಹೇಳಲಿಕ್ಕೆ ಬರೋದಿಲ್ಲ. ಅಂಥ ಒಂದು ಪ್ರಮಾದಗಳೆಲ್ಲ ಆಗಿ ಹೋಗಿದೆ. ಯಾವ ಪ್ರಮಾದದ ಕಡೆನೂ ನಮ್ಗೆ ಗಮನ ಇಲ್ಲ. ಬೋರಿ ಪುಸ್ತಕ ತೆಗೆದು ನೋಡಿ, ಈ ಎಲ್ಲ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ 8-10 ಪಾಠಾಂತರಗಳೇನಿವೆ ಅಂತೆಲ್ಲ ನೋಡಬೇಕಾಯ್ತು. ಪರಿವಿತ್ತಿ, ಪರಿವೃತ್ತ, ಪರಿವಿತ್ತ, ವೃತ್ತಿ, ಪರಿಚ್ಛೇತ್ತ, ಪರಿಚ್ಛೇತ್ತು, ಒಂದು 8-10 ಬೇರೆ 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 ಪಾಠಗಳು. ಉತ್ತರ, ದಕ್ಷಿಣ, ಪಶ್ಚಿಮ, ಉತ್ತರ, ಯಾವ್ಯಾವುದೋ ಗ್ರಂಥಾಲಯಗಳು, ಎಲ್ಲವನ್ನೂ ನೋಡಿ ಆಯ್ತು. ಲಕ್ಷಾಲಂಕಾರಕ್ಕೆ ಅನುಸಾರವಾಗಿರಬೇಕಾದ ಪಾಠ ಯಾವುದು? ತಾಮ್ ಸ್ನುಷಾಂ ಪರಿವಿತ್ತಯೇ ಅಥವಾ ಪರಿವಿತ್ತಾಯ ತಾಮ್ ಸ್ನುಷಾಂ. ಪರಿವಿತ್ತಯೇ ಅಂದ್ರು ಪರಿವಿತ್ತಾಯ ಅಂದ್ರು ಚತುರ್ಥಿ ವಿಭಕ್ತಿ. ಆ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥ ಹೇಳ್ತದೆ? ಹೇಳಲೇ ಇಲ್ಲ, ವೈಫಲ್ಯ ಅದು. ಅಥವಾ ಇದಲ್ಲ ಅಂದರೆ ಲಕ್ಷಾಲಂಕಾರಕ್ಕೆ ಅನುಸಾರವಾದ ಪಾಠ ಯಾವುದು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ? ಇಷ್ಟೆಲ್ಲ ಸಮಸ್ಯೆಗಳಿದೆ. ಎಲ್ಲ ಸಮಸ್ಯೆಗಳ ಬಗ್ಗೆನೂ ಕೂಡ ನಮ್ಮದೊಂದು ದಿವ್ಯವಾದಂಥ ನಿರ್ಲಕ್ಷ್ಯ. ಯಥಾವತ್ತಾಗಿ ಕಾಪಿ ಪೇಸ್ಟ್ ಮಾಡುವುದು, ಅದನ್ನೇ ಸಂಪಾದಿಸುವುದು, ಅದನ್ನೇ ಮುದ್ರಿಸುವುದು, ಅದಕ್ಕೆ ಅದರಂತೆಯೇ ಯಾವುದೋ ಕೋಶಗಳನ್ನು ಅವಸರದಿಂದ ನೋಡಿ ಅಡಿ ಟಿಪ್ಪಣಿ ಬರೆಯೋದು, ಅದನ್ನು ಮುದ್ರಿಸಿಬಿಡೋದು. ಇದರಿಂದ ಎಷ್ಟು ಸಮಸ್ಯೆಗಳು. ಕೆಲವು ಶಬ್ದಗಳಿಗೆ ಏನು ಅರ್ಥ ಅಂತ ತಿಳಿದೇ ಇರೋದೊಂದು ಸಮಸ್ಯೆ. ನಮ್ಗೆ ಆ ಕಡೆ ಇಲ್ಲೇ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಮೊದಲಾದ ಪರಮಾತ್ಮನನ್ನು ಹೇಳುವ ಶಬ್ದಗಳಿವೆಯಲ್ಲ, ಅತ್ಯಂತ ಗಂಭೀರವಾದ ಪರಮಾತ್ಮನ ಸ್ವರೂಪ, ಅವನ ಗುಣಕ್ರಿಯೆಗಳು, ಅದನ್ನು ತಿಳ್ಕೊಳ್ಳೋದೆಲ್ಲ ಆ ಕಡೆ ಮುಂದಿಂದಿರಲಿ. ಸುಮ್ಮನೆ ಸಾಧಾರಣವಾಗಿ ಒಬ್ಬ ತಮ್ಮನಿಗೇನು ಹೆಸರು, ಅಣ್ಣನಿಗೇನು ಹೆಸರು, ತಮ್ಮನ ಹೆಂಡತಿಗೆ ಏನು ಹೆಸರು, ಅದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಿಲ್ಲ ನಮಗೆ. ಸಂಸ್ಕೃತವೇ ಅರ್ಥ ಆಗ್ತಿಲ್ಲ ನಮಗೆ ಶಾಸ್ತ್ರ ಅರ್ಥ ಆಗೋದು ಯಾವಾಗ? ಎಷ್ಟು ಭಯ ಆಗ್ತದೆ ಇದನ್ನೆಲ್ಲ ನೋಡಿದರೆ, ಎಷ್ಟು ಆತಂಕ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಹೇಳ್ತಿದ್ದೇನೆ, ಹಿಂದಿನ ಯಾವ ಟೀಕಾಕಾರರು ಟಿಪ್ಪಣಿಕಾರರು ಅವರನ್ನು ಟೀಕಿಸುವ ಉದ್ದೇಶ ಅಲ್ಲ. ಈಗ ಇರುವ ಯಾವ ವಿದ್ವಾಂಸರನ್ನು ಯಾರಿಗಿಂದ ನಾವು ಉಪಕೃತರೋ ಅವ್ರನ್ನೂ ಟೀಕಿಸುವ ಉದ್ದೇಶ ಅಲ್ಲ. ಈಗಿರುವ ಸಂಸ್ಕೃತಾಭ್ಯಾಸಗಳು ವಿಮರ್ಶಕರು, ಸಂಶೋಧಕರು, ಅನುವಾದಕರು, ಸಮಾನ ವಯಸ್ಕರು, ಸಮಾನ ಮನಸ್ಕರು ಏನಿದ್ದಾರೆ ಅವರಿಗೆ ಮಾತ್ರ ಸ್ವಲ್ಪ ಕಠೋರವಾದರೂ ಈ ಮಾತು ಗ್ರಾಹ್ಯ ಆಗ್ತದೆ, ಸ್ವೀಕಾರ್ಯ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಇವೇನು ಹೊಸದಲ್ಲ. ನ್ಯಾಯಸುಧಾದಿಂದ ಹಿಡಿದು ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಎಲ್ಲೋ ಯಾವುದೋ ತಪ್ಪು ಹೋಗಿರ್ತದೆ, ಹಾಗೆ ಪಾಠ ಪ್ರವಚನ ಮುಂದುವರೆದಿರ್ತದೆ, ಮಂಗಳಗಳಾಗ್ತಾ ಇರ್ತವೆ. ಮುಂದೊಂದು ಕಾಲದಲ್ಲಿ ಯಾರ್ಯಾರೋ ಒಂದು ಹುಡುಕಿ ತೆಗಿತಾ ಇರ್ತಾರೆ. ಮೇಲೆ ಟೀಕಾದಲ್ಲಿ ಇರ್ತದೆ, ಕೆಳಗೆ ಟಿಪ್ಪಣಿಯಲ್ಲಿ ಇರೋದಿಲ್ಲ, ಕೆಲ ಕಡೆ ಟಿಪ್ಪಣಿಯಲ್ಲಿ ಕಾಣಿಸ್ತಿರ್ತದೆ, ಮೇಲೆ ಇರೋದಿಲ್ಲ. ಅನೇಕ ಗ್ರಂಥಗಳಲ್ಲಿ ಇಂಥದ್ದೆಲ್ಲ ನಡೆದೇ ಇದೆ. ಲಕ್ಷಾಲಂಕಾರದಲ್ಲಿ ಇದು ಹೆಚ್ಚಿದೆ ಅಷ್ಟೇ. ಇದನ್ನು ವಿದ್ವಾಂಸರು ಗಮನಿಸಬೇಕು ಮತ್ತು ನಿಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೇಳಬೇಕು. ನಾನು ಹೇಳಿರುವ ಪ್ರತಿಯೊಂದು ಕೋಶವನ್ನು ಕೂಡ ನೀವು ಸ್ವತಃ ತೆಗೆದು ನೋಡಬೇಕು ಅಂತ ನನ್ನ ವಿನಂತಿ. ಇಲ್ಲದೆ ಹೋದರೆ ಇದು ಮತ್ತೊಬ್ರು ಯಾರೋ ಹೇಳಿದ್ರು, ಇನ್ನೊಬ್ರು ಯಾರೋ ಅದನ್ನು ಓದಿ ಮುಂದೆ ಹೋದರು ಅಂತ ಆಗಿಬಿಡ್ತದೆ. ಹಾಗಾಗದೇ ಇರಲಿ. ಸ್ಪಷ್ಟವಾಗಿ ನೀವೆಲ್ಲರೂ ಕೂಡ ಇದನ್ನು ಗಮನಿಸಿ ನೋಡಿ ನಿಮ್ಮ ಅಭಿಪ್ರಾಯ ಹೇಳಬೇಕು ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.